ಯಾ ಒಂದು ಅದ್ಭುತವಾದಂಥ ವಾಕ್ಯ ದೇವರನ್ನು ಕೊಟ್ಟಿದ್ದಾನೆ. ಸೊ ಆ ಒಂದು ವಚನ ನಿಮ್ಮ ಎದುರುಗಡೆ ಇಟ್ಟು ನನ್ನ ಸಂದೇಶವನ್ನು ಮುಗಿಸ್ತೇನೆ. ಸ್ವಲ್ಪ ನೀವು ನನ್ನ ಜೊತೆ ಜಾಗ್ರತೆ ಇರೋದಾದರೆ, ಸ್ವಲ್ಪ ದೇವ್ರ ಮಾತುಗಳು ನನ್ನ ಜೊತೆ ಕೇಳೋದಾದರೆ, ಖಂಡಿತವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಕೊಡುವಂಥ ಈ ಮಾತುಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ಕೇಳಿ ನಿಮ್ಮ ಹೃದಯದಲ್ಲಿ ನಿಧಿಯಂತೆ, ಉತ್ತಮವಾದಂಥ ಆಹಾರದಂತೆ ನೀವು ಬಚ್ಚಿಟ್ಕೊಂಡ್ರೆ ಅಂದರೆ ಇದರಿಂದ ಈ ಲೋಕದಲ್ಲಿ ಮುಂದೆ ಸಾಗಲಿಕ್ಕೆ ನಿಮ್ಗೆ ಬಲ ಸಿಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಈ ಲೋಕದ ಯಾತ್ರೆಯಲ್ಲಿ ನಿಮಗೆ ಮುಂದೆ ಸಾಗೋದಕ್ಕೋಸ್ಕರವಾಗಿ, ನಿಮ್ಮ ಪ್ರಯಾಣವನ್ನು ಕ್ಷೇಮಕರವಾಗಿರೋದಕ್ಕೋಸ್ಕರವಾಗಿ, ನೀವು ಮುಟ್ಟಬೇಕಾದಂಥ ಗುರಿಯನ್ನು ಮುಟ್ಟೋದಕ್ಕೋಸ್ಕರವಾಗಿ ಅದರಿಂದಲೇ ನಿಮಗೆ ಬಲವನ್ನು ಸಿಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಇಂಥ ಬಲ ಹೊಂದುವಂಥ ಆಹಾರವನ್ನು ದಯವಿಟ್ಟು ಯಾರೂ ಕಳ್ಕೊಬೇಡ್ರಿ. ಕಾರಣ ಏನಪ್ಪ ಅಂತಂದರೆ ಲೋಕದಲ್ಲಿದೆ ಎಲ್ಲೂ ಸಿಗೋದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಇವತ್ತು ನಮಗೆ ಕೊಟ್ಟಂಥ ಒಂದು ಅದ್ಭುತವಾದಂಥ ಮಾತನ್ನು ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ದೇವ್ರ ಮಂದಿರಕ್ಕೆ ಬರುವಂಥ ನಾವು, ರಕ್ಷಣೆ ಹೊಂದಿದಂಥ ನಾವು, ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ನಾನಾ ಕಷ್ಟಗಳಲ್ಲಿ, ನಾನಾ ಶ್ರಮೆಗಳಲ್ಲಿ, ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಜೀವಿತ ನೋಡಿ, ನಮ್ಮ ಬದುಕು ನೋಡಿ, ನಾವು ನಂಬಿದಂಥ ದೇವರನ್ನು ನೋಡಿ, ನಾವು ಮಾಡಿರುವಂಥ ಈ ಭಕ್ತಿ ನೋಡಿ, ನಾವು ಮಾಡಿರುವಂಥ ಈ ಧಾರ್ಮಿಕ ಕಾರ್ಯಗಳನ್ನು ನೋಡಿ ನಮ್ಮ ಜೀವಿತದಲ್ಲಿ ಒಂದೊಂದು ಸಲ ಅನ್ನಿಸ್ತದ, ದೇವರೇ ನಾವು ಈ ಒಂದು ಮಾರ್ಗದಲ್ಲಿ ಬಂದು ಪ್ರಯೋಜನ ಏನಾಯಿತು? ಈ ಭಕ್ತಿ ಮಾರ್ಗವನ್ನು ತುಳಿದು ನಮಗೆ ಏನಾಯಿತು ಎಂಬುದಾಗಿ ಅನೇಕರ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಒಂದು ಪ್ರಶ್ನೆ ಬರ್ತದೆ. ಆದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ನೀವು ನಿಮ್ಮ ದೃಷ್ಟಿಯಿಂದ ನಿಮ್ಮ ಕಷ್ಟಗಳನ್ನು, ನಿಮ್ಮ ಶ್ರಮೆಗಳನ್ನು, ನಿಮ್ಮ ಪರಿಸ್ಥಿತಿಗಳನ್ನು ನೀವು ನೋಡಿದ್ರಪ್ಪ ಅಂದರೆ ನಿಮ್ಮ ಜೀವಿತ ಅರ್ಥ ಆಗೋದಿಲ್ಲ, ದೇವ್ರನ್ನೂ ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ನೀವು ಯಾವಾಗ ನಿಮ್ಮ ಜೀವಿತವನ್ನು, ನಿಮ್ಮ ಸಮಸ್ಯೆಗಳನ್ನು ದೇವರ ದೃಷ್ಟಿಯಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ನೋಡ್ತಿರೋ, ಯಾವಾಗ ನಿಮಗಿರುವಂಥ ಕಷ್ಟಗಳನ್ನು ದೇವರ ದೃಷ್ಟಿಯಿಂದ ನೀವು ಅವುಗಳನ್ನು ನೋಡ್ತಿರೋ, ಆವಾಗ ಏನಾಗ್ತದಪ್ಪ ಅಂತಂದರೆ ಪ್ರತಿಯೊಂದು ಸಮಸ್ಯೆಗೆ ದೇವರು ಪರಿಷ್ಕಾರವನ್ನು ಕೊಡ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವು, ದೇವರು ನನ್ನನ್ನು ಯಾವ ರೀತಿಗೆ ನೋಡ್ತಾ ಇದ್ದಾನೆ, ದೇವರು ನನ್ನನ್ನು ಈ ಲೋಕದಲ್ಲಿ, ಉನ್ನತ ಲೋಕದಲ್ಲಿರುವಂಥ ದೇವರು, ಭೂಮಿ ಮೇಲಿರುವಂಥ ರಕ್ಷಣೆ ಹೊಂದಿದಂಥ ನಮಗೆ, ಕ್ರೈಸ್ತರಾಗಿರುವಂಥ ನಮಗೆ ದೇವರು ಯಾವ ವಿಧಾನದಲ್ಲಿ, ಆತನ ದೃಷ್ಟಿಯಲ್ಲಿ ನಾವು ಏನಿದ್ದೇವೆ ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಣ ರೀ. ನೀನು ನಾನು ದೇವ್ರ ದೃಷ್ಟಿಯಲ್ಲಿ ಏನಿದ್ದೀವಿ ಅಂತೇಳಿ ತಿಳ್ಕೊಳ್ಳೋಣ. ಭಾಳ ಜನರಿಗೆ ಪ್ರಶ್ನೆ ಅದ, ನಾನು ದೇವ್ರಿಗೆ ನಂಬಿದ್ರೂ ಕೂಡ, ಭಕ್ತಿ ಮಾಡಿದ್ರೂ ಕೂಡ, ಏನೋ ಮಾಡಿದ್ರೂ ಕೂಡ, ಉಪವಾಸ ಮಾಡಿದ್ರೂ ಕೂಡ, ಯಾಕೆ ನನ್ನ ಜೀವಿತ ಇಷ್ಟೊಂದು ದುರಾವಸ್ಥೆ ಆಗಿದೆ, ಯಾಕೆ ನನ್ನ ಸಮಸ್ಯೆಗೆ ಪರಿಷ್ಕಾರ ಸಿಗ್ತಾ ಇಲ್ಲ ಅಂತೇಳಿ ಅನೇಕರಿಗೆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಬೇಕಪ್ಪ ಅಂದರೆ ದೇವರು ಒಂದು ಬೈಬಲ್ನಲ್ಲಿ ಅದ್ಭುತವಾದಂಥ ಮಾತನ್ನು ಇಟ್ಟಿದ್ದಾನೆ. ಸೊ ದೇವರು ತನ್ನ ದೃಷ್ಟಿಯಲ್ಲಿ ನಮ್ಮನ್ನು ಏನಾಗಿ ನೋಡ್ತಾನೆ ಎಂಬುದಾಗಿ ನೀವೆಲ್ಲರೂ ನಿಮ್ಮ ಸತ್ಯವೇದವನ್ನು ಪರಮಗೀತ ಪುಸ್ತಕ ಕಡೆ ತಿರುಗಿಸ್ತೀರಾ? ಪರಮಗೀತ 2ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಪರಮಗೀತ 2ನೇ ಅಧ್ಯಾಯ. ದಯವಿಟ್ಟು ನನಗೆ ಯಾರಾದರೊಬ್ಬರು ಕನ್ನಡದಲ್ಲಿ 2ನೇ ವಚನ ಓದಿ ನನಗೆ ಸಹಾಯ ಮಾಡ್ತೀರಾ? ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿ ನವತಾರೆಯಂತೆ, ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಪರಮಗೀತ ಪುಸ್ತಕ 2ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ತನ್ನ ಆರಿಸಿಕೊಂಡಂಥ ಪ್ರಜೆಗಳಿಗೆ ಆತನು ಹೇಳ್ತಾ ಇದ್ದಾನೆ. ದೇವರು ಈ ಲೋಕದಲ್ಲಿ ಪ್ರತ್ಯೇಕಪಡಿಸಿಕೊಂಡಿರುವಂಥ ಜನಾಂಗಕ್ಕೆ ಆತನು ಹೇಳ್ತಾ ಇದ್ದಾನೆ. ದೇವರು ಈ ಲೋಕದಲ್ಲಿ ತನ್ನವರು ಎಂಬುದಾಗಿ ಆರಿಸಿಕೊಂಡಂಥ ಪ್ರಜೆಗಳಿಗೆ ಈ ಮಾತನ್ನು ಆತನು ಹೇಳ್ತಾ ಇದ್ದಾನೆ. ನಾವು ನೋಡ್ತೇವೆ ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವಪ್ಪ ಅಂತಂದರೆ, ದೇವರು ಹೇಳ್ತಾ ಇದ್ದೇನೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿರುವಂಥ ತಾವರೆಯಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ದೇವರ ವಾಕ್ಯ ನೋಡುವಂಥ ಸಂದರ್ಭದಲ್ಲಿ ನಮ್ಮ ವಿಶ್ವಾಸ ಜೀವಿತ ಅಂತಕ್ಕಂಥದ್ದು, ಕ್ರೈಸ್ತ ಜೀವಿತ ಅಂತಕ್ಕಂಥದ್ದು ಯಾವ ರೀತಿಗಿದೆ ಈ ಲೋಕದಲ್ಲಪ್ಪ ಅಂತಂದರೆ, ಈ ಕ್ರೈಸ್ತರಂದ ತಕ್ಷಣ, ಕ್ರಿಸ್ತನನ್ನು ನಂಬಿದ ತಕ್ಷಣ ನಮಗೆಲ್ಲ ಹೂವಿನ ಹಾಸಿಗೆ ಸಿಗ್ತದಂತಲ್ಲ, ನಾವು ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದಂತಲ್ಲ ಅದರ ಅರ್ಥ. ದೇವರ ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ದೇವರು ಹೇಳ್ತಾನೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿರುವಂಥ ತಾವರೆಯಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ದೇವರು ನಮ್ಮನ್ನು ತಾವರೆ ಹೂವಿಗೆ ಆತನು ಹೋಲಿಸ್ತಾ ಇದ್ದಾನೆ. ಮತ್ತು ಈ ತಾವರೆ ಹೂವು ಎಲ್ಲದಪ್ಪ ಅಂತಂದರೆ ಅದು ಮುಳ್ಳುಗಳ ಮಧ್ಯದಲ್ಲಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಾಗ ಸ್ವಲ್ಪ ಆಶ್ಚರ್ಯ ಆಗ್ಬೋದು ನಿಮಗೆ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ಈ ತಾವರೆ ಹೂವಿನ ಒಂದು ಶ್ರೇಷ್ಠತೆ ಏನಪ್ಪ ಅಂತಂದರೆ, ಅದು ಮುಳ್ಳುಗಳ ಮಧ್ಯದಲ್ಲಿದ್ದರೂ ಕೂಡ, ಮುಳ್ಳುಗಳು ಸುತ್ತಲೂ ಆವರಿಸಿದ್ರೂ ಕೂಡ, ಮುಳ್ಳುಗಳು ಅದಕ್ಕೆ ಅಡ್ಡವಾಗಿದ್ದರೂ ಕೂಡ, ಮುಳ್ಳುಗಳು ಯಾವಾಗಲೂ ಅದಕ್ಕೆ ಚುಚ್ಚುತ್ತಾ ಇದ್ರೂ ಕೂಡ, ಈ ತಾವರೆ ಹೂವಿನ ಒಂದು ಲಕ್ಷಣ ಏನಪ್ಪ ಅಂತಂದರೆ, ಅದು ತನ್ನ ಸುವಾಸನೆಯನ್ನು ದುಂಬಿಗಳ ತನಕ ಬಿಡುವುದು, ಅದು ಮಾತ್ರ ಬಿಡುವುದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ.
ಎಷ್ಟೇ ಮುಳ್ಳು ಚುಚ್ಚಲಿ, ಎಷ್ಟೇ ಕಷ್ಟ ಆಗಲಿ, ಮುಳ್ಳುಗಳು ಎಷ್ಟೇ ತಾಕಿದ್ರು ಚುಚ್ಚಿದ್ರು ಕೂಡ ತನ್ನಲ್ಲಿರುವಂಥ ಸುಗಂಧ ವಾಸನೆ ಅಂತಕ್ಕಂಥದ್ದು, ಅದು ಪರಿಮಳ ಅಂತಕ್ಕಂಥದ್ದು, ಅದು ದೂರ ದೂರ ತನಕ ದುಂಬಿಗಳು ಎಲ್ಲೆಲ್ಲಿ ಅಲ್ಲಿ ತನಕ ತನ್ನ ವಾಸನೆಯನ್ನು ಬೀರುವುದರಲ್ಲಿ ಬಹಳ ಶ್ರೇಷ್ಠವಾದಂಥ ಹೂವಾಗಿದೆ ಅಂತೇಳಿ. ಹಲ್ಲೆಲೂಯಾ. ಇವತ್ತಿನ ಕ್ರಿಸ್ತಿಯ ಜೀವಿತ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಎಷ್ಟೋ ಜನರು ಯೇಸುವನ್ನು ನಂಬುತ್ತಾರೆ, ದೇವರನ್ನು ನಂಬುತ್ತಾರೆ. ಸ್ವಲ್ಪ ಕಷ್ಟ ಬಂತಪ್ಪ ಅಂತಂದರೆ ದೇವರನ್ನು ಬಿಡ್ತಾರೆ, ಸಹವಾಸವನ್ನು ಬಿಡ್ತಾರೆ, ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ, ಇವತ್ತು ನಿಜವಾದಂಥ ಕ್ರೈಸ್ತರು ಯಾರಪ್ಪ ಅಂತಂದರೆ, ನಿಜವಾಗಿ ದೇವರನ್ನು ನಂಬಿದಂಥವ್ರು ಯಾರಪ್ಪ ಅಂತಂದರೆ, ನಿಜವಾಗಿ ಪರಲೋಕಕ್ಕೆ ಸಂಬಂಧಪಟ್ಟವಂಥವ್ರು ಯಾರಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮುಳ್ಳುಗಳ ಮಧ್ಯದಲ್ಲಿರುವಂಥ ತಾವರೆಯಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳಿಂದ ದೇವರು ನಮಗೆ ಯಾವ ರೀತಿಗೆ ಬಲಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನಪ್ಪ ಅಂತಂದರೆ, ನಾವೆಲ್ಲ ಚಿನ್ನದ ಸ್ಪೂನನ್ನು ತಿನ್ನುವಂಥವ್ರಲ್ಲ, ನಾವೆಲ್ಲ ಐಶ್ವರ್ಯವಂತರಲ್ಲ, ನಮಗೆ ಯಾವುದೇ ಸಕಲ ಸವಲತ್ತಿಲ್ಲ. ಈ ಲೋಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡಿದವರು ಎಲ್ಲರೂ ಕೂಡ ಕಷ್ಟಕ್ಕೊಳಗಾಗ್ತಾರೆ ಎಂಬುದಾಗಿ ನಾನು ಬೈಬಲ್ ಹೇಳ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಇವತ್ತು ಅನೇಕ ಪ್ರಸಂಗಗಳು ಕೇಳುವಂಥ ಸಂದರ್ಭದಲ್ಲಿ, ಇವತ್ತು ಅನೇಕ ಉಪದೇಶಗಳು ಕೇಳುವಂಥ ಸಂದರ್ಭದಲ್ಲಿ, ಇವತ್ತು ಅನೇಕ ಕ್ರೂಸೈಡ್ಗಳು ನೋಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ, ಈ ಒಂದು ಸುವಾರ್ತೆ ಅಂತಕ್ಕಂಥದ್ದು ಕೇವಲ ಅದು ಆಶೀರ್ವಾದಕ್ಕೆ ಮಾತ್ರ ಸೀಮಿತವಾಗಿದೆ. ರಕ್ಷಣೆ ಕುರಿತು, ನರಕದ ಕುರಿತು ಬೋಧನೆ ಅಂತಕ್ಕಂಥದ್ದು ಮಾಯವಾಗಿ ಹೋಗಿದೆ. ನಿಜವಾಗಿ ಬೈಬಲ್ ಏನು ಹೇಳ್ತದಪ್ಪ ಅಂತಂದರೆ, ನಿಜವಾಗಿ ದೇವರನ್ನು ನಂಬಿದಂಥವ್ರಿಗೆ ದೇವರ ಅವರಿಗೆ ಆದರಣೆ ಕೊಡ್ತಾನಪ್ಪ ಅಂತಂದರೆ, ನನ್ನ ಪ್ರಿಯಳು ನನ್ನ ಮಕ್ಕಳು ಅವರು ಯಾವ ರೀತಿಗೆ ಇದ್ದಾರಪ್ಪ ಅಂತಂದರೆ, ಮುಳ್ಳುಗಳ ಮಧ್ಯದಲ್ಲಿರುವಂಥ ತಾವರೆಯಂತೆ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಿಜವಾಗಿ ಮುಳ್ಳಿನ ಅನುಭವ ಇದೆಯಾ? ನಿಜವಾಗಿ ಮುಳ್ಳುಗಳು ಚುಸ್ತಾ ಇವೆಯಾ? ಮುಳ್ಳು ನಿಮ್ಮ ಜೀವಿತದಲ್ಲಿವೆಯಾ? ಓ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ನಿಜವಾಗಿ ದೇವರ ವಾಕ್ಯ ಹೇಳಿದಂತೆ ಮುಳ್ಳುಗಳ ಮಧ್ಯದಲ್ಲಿ ನನ್ನ ತಾವರೆ ಇದೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ಒಬ್ಬ ಹೆಣ್ಮಗಳು ಬಂದು, ಪಾಸ್ಟ್ರೇ ಇವತ್ತು ನನ್ನ ಗಂಡನೇ ನನಗೆ ಒಂದು ಮುಳ್ಳಾಗಿದ್ದೆ ಎಂಬುದಾಗಿ ನಮ್ಮ ಕಡೆ ತಮ್ಮ ಕಷ್ಟ ಹಂಚ್ಕೊಳ್ತಾರೆ. ಇವತ್ತು ನನ್ನ ಗಂಡ ಅಂತಕ್ಕಂಥವನು, ಆತನು ಮುಳ್ಳು ಪೊದೆಯಾಗಿ, ಮುಳ್ಳು ಗಿಡವಾಗಿ, ಆತನು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಒಂದು ಮುಳ್ಳಿನ ಕೊಂಪೆಯಾಗಿ, ಆತನು ಕೇವಲ ನನ್ನನ್ನು ಮಾತ್ರ ಚುಚ್ಚುವುದಿಲ್ಲ, ಆತನು ನನ್ನ ಮಕ್ಕಳನ್ನು, ನನ್ನ ಜೀವಿತವನ್ನು, ನನ್ನ ಬದುಕನ್ನು ರಾತ್ರಿ ಹಗಲ ಚುಚ್ಚಿ ಆತನು ಮುಳ್ಳು ಕೊಂಪೆಯಾಗಿ ಭಯಂಕರವಾದಂಥ ವಿಷವುಳ್ಳಂಥ ಮುಳ್ಳಾಗಿದ್ದೇನೆ ಎಂಬುದಾಗಿ ಎಷ್ಟೋ ಜನ ಹೆಣ್ಮಕ್ಕಳು ನನ್ನ ಹತ್ರ ಹೇಳೋದನ್ನು ನಾನು ಕೇಳಿದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ಇವತ್ತು ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳು, ಎಷ್ಟೋ ಜನ ಹೆಂಡತಿಯರು ಇವತ್ತು ನಾವು ನೋಡ್ತೇವೆ, ಇವತ್ತು ನನ್ನ ಗಂಡನು ಮುಳ್ಳಾಗಿದ್ದೇನೆ ಅಂತ ಹೇಳುವಾಗ ಅನೇಕ ಜನ ಪುರುಷರು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ, ಪಾಸ್ಟ್ರೇ ನನ್ನ ಜೀವಿತದಲ್ಲಿ ಎಲ್ಲ ಇದೆ, ಆದರೆ ಗಯ್ಯಾಳಿಗಿರುವಂಥ ನನ್ನ ಹೆಂಡತಿ ಇವತ್ತು ನಾವು ನೋಡ್ತೇವೆ ಮುಳ್ಳಿನಂತೆ ಹಗಲು ರಾತ್ರಿ ನನ್ನನ್ನು ಚುಚ್ಚಿ ನನ್ನನ್ನು ಏನು ಮಾಡ್ತಾ ಇದ್ದಾಳಪ್ಪ ಅಂದರೆ, ಮುಳ್ಳಿನ ಉಪಾಯದಲ್ಲಿ ನನ್ನನ್ನು ಚುಸ್ತಾ ಇದ್ದಾಳೆ, ನನ್ನ ಹೆಂಡತಿನೇ ನನಗೊಂದು ಮುಳ್ಳಾಗಿದ್ದಾಳೆ ಎಂಬುದಾಗಿ ಅನೇಕರು ಬಂದು ಸಾಕ್ಷಿ ಹೇಳೋದನ್ನು ನಾನು ಕೇಳಿದ್ದೇನೆ ಅಂತೇಳಿ. ಅದನ್ನು ಬಿಟ್ಟು ಇನ್ನೂ ಕೂಡ ಸ್ವಲ್ಪ ಮುಂದೆ ಹೋಗೋದಾದರೆ, ಎಷ್ಟೋ ಜನ ಪೇರೆಂಟ್ಸ್ಗಳು, ಎಷ್ಟೋ ಜನ ತಂದೆ ತಾಯಿಗಳು ನನ್ನ ಹತ್ರ ಬಂದು ಹೇಳ್ತಾರೆ, ಪಾಸ್ಟ್ರೇ, ಸೇವಕರೇ, ನನ್ನ ಮಕ್ಕಳೇ ನನಗೆ ಮುಳ್ಳಾಗಿದ್ದರ್ರಿ, ನನ್ನ ಮಕ್ಕಳೇ ನನಗೆ ಚುಚ್ಚುವಂಥ ಮುಳ್ಳಾಗಿದ್ದಾರೆ ಎಂಬುದಾಗಿ ನಾವು ಹೇಳೋದನ್ನು ನಾವು ಕೇಳ್ತೀವಿ ಅಂತೇಳಿರಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ನನ್ನ ಮಾತುಗಳು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇವತ್ತು ಮುಳ್ಳುಗಳು ಮಧ್ಯದಲ್ಲಿರುವಂಥ ತಾವರೆಯಂತೆ ನಿಂತು ಹೇಳುವಂಥ ನಾನು, ಕುಂತು ಕೇಳುವಂಥ ನೀನು, ನಾನು, ದೇವರು ನಮ್ಮನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೇನಪ್ಪ ಅಂತಂದರೆ, ನೀನು ಮುಳ್ಳುಗಳ ಮಧ್ಯದಲ್ಲಿರುವಂಥ ತಾವರೆ ಅಂತಿದ್ದೀವಿ ಅಂತೇಳಿರಿ. ಈ ಲೋಕದ ಮುಳ್ಳುಗಳು ನಮ್ಮನ್ನು ಚುಸ್ತಾನೆ ಇರ್ತಾವೆ ಅಂತೇಳಿರಿ. ಅಲ್ಲಲ್ಲಿಯ ನಿಮಗೆ ಯಾರಿಗಾದರೂ ಮುಳ್ಳುಗಳು ಅವ ಇಲ್ಲೋ ನನಗಂತೂ ಗೊತ್ತಿಲ್ಲ, ನನಗೆ ಮಾತ್ರ ಮುಳ್ಳುಗಳು ಭಾಳ ಚುಸ್ಲತ್ತವೆ. ಮುಳ್ಳುಗಳ ಮಧ್ಯದಲ್ಲೇ ನಾವಿದ್ದೀವಿ ಅಂತೇಳಿರಿ. ಆದರೂ ಕೂಡ ನಮ್ಮ ವಿಶ್ವಾಸ ಏನಪ್ಪ ಅಂದರೆ, ಆದರೂ ಕೂಡ ನಮ್ಮ ನಂಬಿಕೆ ಏನಪ್ಪ ಅಂದರೆ, ಆದರೂ ಕೂಡ ನಮ್ಮ ಭರವಸೆ ಏನಪ್ಪ ಅಂತಂದರೆ, ಮುಳ್ಳುಗಳ ಮಧ್ಯದಲ್ಲಿದ್ದರೂ ಕೂಡ, ಎಷ್ಟೇ ಮುಳ್ಳುಗಳು ನಮ್ಮನ್ನು ತಾಕಿದರೂ ಕೂಡ, ಮುಳ್ಳುಗಳ ಮಧ್ಯದಲ್ಲೇ ನಮ್ಮ ಜೀವಿತ ಇದ್ದರೂ ಕೂಡ, ನಮ್ಮ ವಾಸನೆ ಮಾತ್ರ, ನಮ್ಮ ಪರಿಮಳ ಮಾತ್ರ ಇತರರಿಗೆ ಹರಡುವುದನ್ನು ನಾವು ಆ ತಾವರೆಯಂತೆ ನಿಲ್ಲಿಸಬಾರ್ದು ಅಂತೇಳಿರಿ. ಹಲ್ಲೆಲೂಯಾ. ನಮ್ಮಲ್ಲಿರುವಂಥ ಒಳ್ಳೆತನವನ್ನು, ನಮ್ಮಲ್ಲಿರುವಂಥ ದೇವರು ಕೊಟ್ಟಂಥ ಸಮಾಧಾನವನ್ನು ಯಾವಾಗ ನಾವು ವ್ಯಕ್ತಪಡಿಸ್ತೀವೋ, ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ, ಯೆಶಾಯನ ಪ್ರವಾದನೆ ಪುಸ್ತಕ 32ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಹೇಳ್ತಾನೆ, ಈ ನನ್ನ ಮಕ್ಕಳು, ಈ ಒಂದು ನನ್ನ ಆರಿಸ್ಕೊಂಡಂಥ ಪ್ರಜೆಗಳು ಮುಳ್ಳುಗಳ ಮಧ್ಯದಲ್ಲಿರುವಂಥ ತಾವರೆಯಂತೆ ಇದ್ದಾರೆ, ಮುಳ್ಳುಗಳ ಮಧ್ಯದಲ್ಲಿದ್ದಾರೆ. ಈ ಮುಳ್ಳುಗಳ ಎಲ್ಲೆಲ್ಲವ ಅಂತೇಳಿ ನಾವು ನೋಡ್ತೇವೆ. ಯೆಶಾಯನ ಪ್ರವಾದನೆ ಪುಸ್ತಕ 32ನೇ ಅಧ್ಯಾಯ 13ನೇ ವಚನ ನೋಡುವಂಥ ಸಂದರ್ಭದಲ್ಲಿ, ನನ್ನ ಸಮಾಧಾನದ ನಿಲಯಗಳಲ್ಲಿ, ನನ್ನ ಉಲ್ಲಾಸದ ಮನೆಗಳಲ್ಲಿ ಕೂಡ ಮುಳ್ಳು ಗಿಡಗಳು ಬೆಳೆದಾವೆ ಅಂತೇಳಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲೆಲ್ಲವಂತ್ರಿ ಮುಳ್ಳುಗಳು?
ಮೊದಲನೇದಾಗಿ ನಮ್ಮ ಮನೆಗಳದಾಗ ಮುಳ್ಳುಗಳವ ಅವ ಇಲ್ರಿ, ಅವ ಇಲ್ಲ. ಹಾಂ, ಒಬ್ಬ ಗಂಡ ಹೆಂಡತಿಗೆ ಮಕ್ಕಳಿಗೆ ಮುಳ್ಳಾಗ್ಯಾನ, ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಮುಳ್ಳಾಗ್ಯಾರ. ಬೆಳೆದು ನಿಂತ ಮಕ್ಕಳು ಇವತ್ತು ತಂದೆ ತಾಯಿಗಳಿಗೆ ಏನಾಗ್ಯಾರ, ಕೆಲವ್ರ ಕುಟುಂಬದಾಗ ಮುಳ್ಳುಗಳಾಗಿರ್ಯಾರ. ಸೊ ಈ ಮುಳ್ಳುಗಳ ಮಧ್ಯದಲ್ಲಿ ನಾವು ಇದ್ದೀವಿ. ಆದರೆ ನಾವು ನೋಡ್ತೀವಿ, ನಾವು ಪ್ರೀತಿ ದೇವ್ರ ಮಕ್ಕಳೇ, ಈ ಮುಳ್ಳುಗಳು ಎಲ್ಲೆಲ್ಲವ ಎಂಬುದಾಗಿ ದೇವ್ರು ಹೇಳ್ತಾನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ನೋಡ್ತೇವೆ ಈ ಮುಳ್ಳುಗಳು ನಮ್ಮ ಮನೆಯಲ್ಲಿ ಕೂಡ ಇವೆ ಎಂಬುದಾಗಿ ನೋಡಿದ್ದೀವಿ ನಾವು. ನಮ್ಮ ಮನೆಯಲ್ಲಿ ಮುಳ್ಳುಗಳಿವೆ. ಮತ್ತು ಎರಡನೇದಾಗಿ ಮುಳ್ಳುಗಳು ಎಲ್ಲಿವೆಪ್ಪ ಅಂದರೆ, ಯೆಶಾಯ 32:13 ನನ್ನ ನೆಮ್ಮದಿಯ, ನನ್ನ ಒಂದು ಆನಂದ ನಿವಾಸದಲ್ಲಿ ಕೂಡ ಮುಳ್ಳುಗಳು ಏನಾಗ್ಯಾವ, ಬೆಳೆದವ ಅಂತ ಹೇಳುತ್ತಂತೆ ಅವ್ರು. ಇವೆರಡೂ ಜಾಗದಾಗ ಬೆಳೆದವಂತ ಮುಳ್ಳುಗಳು. ಮುಳ್ಳಿನ ಗಿಡ ಎಲ್ಲೆಲ್ಲವಂತ್ರಿ? ಮೊದಲನೇದಾಗಿ ನಮ್ಮ ಮನೆಗವಂತ, ಎರಡನೇದಾಗಿ ಎಲ್ಲವಂತ ಆನಂದ ನಿವಾಸದಲ್ಲಿ. ದೇವರ ಆನಂದ ನಿವಾಸ ಅಂದರೆ ಯಾವುದಂದರೆ ಸಭೆ, ದೇವ್ರ ಮನೆ. ಆ ದೇವರ ಮನೆಯಲ್ಲೂ ಕೂಡ ಏನಾಗ್ಯಾವಂತ, ಮುಳ್ಳುಗಳು ಏನಾಗ್ಯಾವಂತ, ಬೆಳೆದವಂತ. ಹಾಗಾದರೆ ದೇವರ ಮನೆಯಲ್ಲಿ ಕೂಡ, ಆತನ ಆನಂದ ನಿಲಯಗಳಲ್ಲಿ, ಆತನ ಶಾಂತಿ ನಿಲಯದಲ್ಲಿ, ನಿವಾಸಗಳಲ್ಲಿ ಕೂಡ ಮುಳ್ಳುಗಳು ಬೆಳೆದವ. ಮುಳ್ಳುಗಳವಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲೂ ಕೂಡ ಮುಳ್ಳುಗಳವಪ್ಪ ಅಂತಂದ್ರೆ, ಈ ಮುಳ್ಳುಗಳು ಅವ ಅಂತೇಳಿ ನಮ್ಗೆ ಖಚಿತ ಆಯ್ತಪ್ಪ ಅಂತಂದರೆ, ಈ ಮುಳ್ಳುಗಳು ದೇವ್ರು ಎದಕ್ಕೆ ಇಟ್ಟನ್ನು ಗೊತ್ತದ ರೀ? ಈ ಮುಳ್ಳುಗಳ ಸ್ಥಿತಿ ಏನು ಗೊತ್ತಾ? ಈ ಮುಳ್ಳುಗಳು ದೇವ್ರು ಎದಕ್ಕೆ ಇಟ್ಟನ್ರಿ? ಹಾಂ, ಏನ್ರಿ? ಎಲ್ಲ ಸಹಿಸ್ಕೊಂಡು ಹೋಗ್ಲಕ್ಕೆ ಇಟ್ಟಿಲ್ರಿ. ಮುಳ್ಳ ಒಂದು ದಿವಸ ಸುಡ್ಲಕ್ಕೆ ಇಟ್ಟನ್ರಿ. ಮುಳ್ಳು ಏನು ಮಾಡ್ತಾನೆ? ಮುಳ್ಳೆಲ್ಲ ಏನು ಮಾಡ್ತಾನೆ? ಮುಳ್ಳಿನ ಗಿಡ ಎಲ್ಲ ಒಂದು ದಿವಸ ಕಡ್ದು ಏನು ಮಾಡ್ತಾನೆ? ಹಾಂ, ಅರಣ್ಯಕಾಂಡ 33ನೇ ಅಧ್ಯಾಯ 55ನೇ ವಚನ ನೀವು ಮನೆಗೆ ಹೋಗಿ ಓದಿದ್ರಪ್ಪ ಅಂತಂದರೆ, ಎಲ್ಲ ಮುಳ್ಳುಗಳನ್ನು, ಎಲ್ಲ ಮುಳ್ಳು ಕೊಂಪೆಗಳನ್ನು, ಎಲ್ಲ ಮುಳ್ಳು ಕಂಟಿಗಳನ್ನು, ಎಲ್ಲ ಮುಳ್ಳು ಗಿಡಗಳನ್ನು ಏನು ಮಾಡ್ತಾನಂತ ದೇವರ? ಅದು ಒಂದು ದಿವಸ ಕಡಿದು ಆತನು ಬೆಂಕಿಯಲ್ಲಿ ಸುಡ್ಲಿಕ್ಕೆ ಇಟ್ಟನಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ತನ್ನ ಸನ್ನಿಧಿಯಲ್ಲಿ, ದೇವರ ಮಂದಿರದಲ್ಲಿ ಕೆಲವೊಂದು ಮುಳ್ಳುಗಳವ. ಆತನ ಆರಿಸ್ಕೊಂಡಿರುವಂಥ ಪ್ರಜೆಗಳ ಮನೆಗಳಲ್ಲಿ ಮುಳ್ಳುಗಳವಪ್ಪ ಅಂತಂದರೆ ಒಂದು ದಿವಸ ಅವು ಸುಡ್ಲಕ್ಕೆ ಅಂತ ಅರ್ಥ ಆಯ್ತಲ್ಲ, ಹೌದಲ್ಲ? ಆ ಮುಳ್ಳುಗಳು ಎದಕ್ಕವಂತ? ಒಂದು ದಿವಸ ಸುಡಾ ಸಲಕ್ಕೆ ಅವಂತವು, ಬೆಂಕಿ ಸಲಕ್ಕೆ ಅವಂತ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ನಾವೊಂದು ಪರೀಕ್ಷೆ ಮಾಡ್ಕೊಳ್ಬೇಕು. ಈ ಕರ್ತನ ಮೇಜನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ ಆ ಮುಳ್ಳು ಎಲ್ಲಿ ನಾನಾಗಿದ್ದೇನೆ ಎಂಬುದಕ್ಕೆ ನೋಡ್ಕೋಬೇಕು ಅನ್ಸಲ್ಲ ಏನ್ರಿ? ಏನು ಮಾಡಬೇಕು? ಏನು ಪರೀಕ್ಷೆ ಮಾಡ್ಕೋಬೇಕ್ರಿ? ಆ ಮುಳ್ಳು ಸುಡಲಿಕ್ಕೆ ಬೆಂಕಿಗೆ ಸಿದ್ಧವಾಗಿರುವಂಥ ಆ ಮುಳ್ಳು ಎಲ್ಲಿ? ಎರಡು ಮನೆಗಳಲ್ಲಿ, ಒಂದು ನಮ್ಮ ಮನೆಗಳಲ್ಲಿ, ಒಂದು ದೇವ್ರ ಮಂದಿರದಲ್ಲಿ. ನಾ ಎಲ್ಲರ ಮುಳ್ಳಾಗೇನೇನು ಅಂತೇಳಿ ಏನು ಮಾಡ್ಬೇಕ್ರಿ? ಈಗ ಏನು ಮಾಡಬೇಕು? ಪರೀಕ್ಷೆ ಮಾಡ್ಕೋಬೇಕು. ನಾನು ನೀನು ಮುಳ್ಳಾಗಿದ್ದೇವ ಇಲ್ಲ ಅನ್ನೋದಕ್ಕಾಗಿ ದೇವ್ರ ಒಂದು 3 ಕಾರಣ ಕೊಡ್ತಾನೆ ಇವತ್ತು ಪರೀಕ್ಷೆ ಮಾಡ್ಕೊಳ್ಳೋಕೆ. ಒಂದು 3 ಕ್ಲೂ ಕೊಡ್ತಾನೆ. ನೀನು ಮುಳ್ಳಿದ್ದೆ, ಏನು ತಾವರೆ ಹೂವಿದ್ದೆ ಅಂತೇಳಿ 3 ಕ್ಲೂ ಕೊಡ್ತಾನೆ, 3 ವಾಕ್ಯ ಭಾಗ ಕೊಡ್ತಾನೆ. ಆ 3 ವಾಕ್ಯಗಳಿಂದ ನಾವೇನೇನು ಮಾಡ್ಬೇಕಂದ್ರೆ ಈಗ ಏನು ಮಾಡಬೇಕು? ಪರೀಕ್ಷೆ ಮಾಡ್ಕೋಬೇಕಂತೇಳಿ. ನಂಬರ್ 1, ಬನ್ನಿ ನನ್ನ ಜೊತೆ ಯಾರಾದರೂ ಕೂಡ. ಮೊದಲನೇ ಮುಳ್ಳು ನಾನು ನೀನು ಇದ್ದೇವಾ ಇಲ್ಲ ಅಂತಕ್ಕಂಥದ್ದು ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಒಂದು ವೇಳೆ ಈ ಮಾತು ಕೇಳುವಂಥ ಸಂದರ್ಭದಲ್ಲಿ ಆ ಮುಳ್ಳು ನೀನಾಗಿದ್ದೆಪ್ಪ ಅಂತಂದರೆ, ಆ ಮುಳ್ಳು ಒಂದು ವೇಳೆ ನಾನಾಗಿದ್ದೆಪ್ಪ ಅಂದರೆ, ನಾನು ನಿಂತು ಹೇಳಿದ್ರೂ ಕೂಡ, ನೀವು ಕುಂತು ಕೇಳಿದ್ರೂ ಕೂಡ, ನಾನು ನೀನು ಸೇರಿ ಮುಳ್ಳಾಗಿದ್ದೇವಂದರೆ ಎಲ್ಲಿರಿ ನಮ್ಮ ಗತಿಯಲ್ಲಿಗೆ ಲಾಸ್ಟಿಗೆ? ನಮ್ಮ ಲಾಸ್ಟ್ ಎಂಡಲ್ಲಿ ಬೆಂಕಿನೇ. ಸೊ ಹಾಗಾಗಿ ಒಂದು ಪರೀಕ್ಷೆ ಮಾಡ್ಕೊಳ್ಳೋಣ. ಯಾಕಂದರೆ ದೇವ್ರ ವಾಕ್ಯ ನೋಡ್ತೀವಿ, 1 ಕೊರಿಂಥಿ 11ನೇ ಅಧ್ಯಾಯ 33ನೇ ವರ್ಷದಲ್ಲಿ, ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷೆ ಮಾಡ್ಕೊಳ್ಳಲಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ದೇಹವನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ, ನನ್ನ ರಕ್ತವನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ಏನು ಮಾಡ್ಕೊಳ್ಳಿ? ಪರೀಕ್ಷೆ ಮಾಡ್ಕೊಳ್ಳಲಿ ಎಂಬುದಾಗಿ ದೇವ್ರು ಹೇಳ್ತಾನೆ. ಒಂದು ವೇಳೆ ಇಲ್ಲೇ ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ನಾವು ಸರಿ ಮಾಡ್ಕೊಂಡೇವು ಅಂದರೆ ಆ ಮುಳ್ಳುಗಳಿಂದ, ಆ ಜೀವಿತದಿಂದ ದೇವ್ರು ನಮಗೆ ತಪ್ಪಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡೋಣ, ಒಂದು 3 ಗುರುತುಗಳನ್ನು ನೋಡೋಣ. ನಾನು ನೀನು ಮುಳ್ಳಾಗಿದ್ದೇವಾ ಅಥವಾ ತಾವರೆ ಹೂವಾಗಿದ್ದೇವೆ ಅಂತೇಳಿ. ನಿಜವಾಗಿ ದೇವರು ಕೊಡುವಂಥ 3 ಲೇಖನ ಭಾಗ ನೋಡೋಣ. ಬನ್ನಿ ನಾವು ಯಾರು ಕೂಡ ಆದಿಕಾಂಡ 3ನೇ ಅಧ್ಯಾಯ ನಿಮ್ಮ ಸತ್ಯವೇದನ ತಿರುಗಿಸ್ರಿ. ಮೊದಲನೇ ಮುಳ್ಳು, ನಾನು ನೀನು ಮುಳ್ಳಾಗಿದ್ದೇವಾ ಅಥವಾ ತಾವರೆ ಹೂವಾಗಿದ್ದೇವೆ ಅಂತೇಳಿ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೋಸ್ಕರಾಗಿ ಯಾರಾದರೂ ಓದ್ರಿ ದಯವಿಟ್ಟು ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ 18ನೇ ವಚನ ಸ್ವಲ್ಪ ಜೋರಾಗಿ ಓದ್ರಿ. ನಂಬರ್ 1, ಮತ್ತು ಪುರುಷರಿಗೆ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು
ಹೆಂಡತಿಯ ಮಾತು ಕೇಳಿ ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆ ನೋಡ್ತೀರಾ? ನಂಬರ್ 1, ಮೊಟ್ಟ ಮೊದಲನೇ ಮುಳ್ಳು ನಾವು ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ ಮುಳ್ಳು ಯಾವುದೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಆದಾಮನಿಗೆ ಹವ್ವಾಗೆ ದೇವರು ಏನು ಮಾಡಿರ್ತಾನೆ? ಒಂದು ಆಜ್ಞೆ ಕೊಟ್ಟಿರ್ತಾನೆ. ಏನು ಕೊಟ್ಟಿರ್ತಾನೆ? ದೇವರು ಒಂದು ಮಾತು ಹೇಳಿರ್ತಾನೆ, ಒಂದು ಆಜ್ಞೆ ಕೊಟ್ಟಿರ್ತಾನೆ. ಏನು ಕೊಟ್ಟಿರ್ತಾನೆ? ಈ ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಿರಿ, ಸಮೃದ್ಧಿಯಾಗಿ ತಿನ್ನಿರಿ, ಹೊಟ್ಟೆ ತುಂಬ ತಿನ್ನಿರಿ. ಆದರೆ ಈ ತೋಟದ ಮಧ್ಯದಲ್ಲಿರುವಂಥ ಹಣ್ಣು ಅದು ಮುಟ್ಟಲ್ಲೂ ಬಾರದು, ತಿನ್ನಲ್ಲೂ ಬಾರದು ಎಂಬುದಾಗಿ ಒಂದೇ ಒಂದು ಸಣ್ಣ ಆಜ್ಞೆ ಕೊಟ್ಟಿರ್ತಾನೆ ದೇವರು. ಆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಆದಾಮನು ತನ್ನ ತೋಟವನ್ನು ಸರಿಯಾಗಿ ಕಾಯ್ದೆ ಇರೋದ್ರಿಂದ ನಾವು ನೋಡ್ತೇವೆ, ಸರ್ಪವು ಸೈತಾನನು ಒಳಗಡೆ ಪ್ರವೇಶ ಮಾಡಿ ಹವಳಿಗೆ ಮೋಸ ಮಾಡಿದಾಗ ಆಕೆ ಏನು ಮಾಡ್ತಾಳ್ರಿ? ತಿಂತಾಳೆ. ತಿಂದು ಏನು ಮಾಡ್ತಾಳೆ ಅಂದರೆ ಗಂಡನಿಗೂ ಕೂಡ ಏನು ಮಾಡ್ತಾಳೆ? ಕೊಡ್ತಾಳೆ. ಕೊಟ್ಟ ಮೇಲೆ ಏನಾಗ್ತದೆ ಅಂದರೆ ಆಜ್ಞೆ ಅಂತಕ್ಕಂಥದ್ದು ಅತಿಕ್ರಮಿಸಿದ ಹಾಗೆ ಆಯ್ತು ಅಂತೇಳಿ, ದೇವರ ಆಜ್ಞೆಯನ್ನು ಮುರಿದಂಗೆ ಆಯ್ತು ಅಂತೇಳಿ. ಅದಕ್ಕೆ ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ ನೋಡ್ತೀವಿ, ಯಾವಾಗ ದೇವರ ಮಕ್ಕಳು, ಯಾವಾಗ ವಿಶ್ವಾಸಿ ಮಕ್ಕಳು, ಯಾವಾಗ ದೇವಜನರು ದೇವರ ಆಜ್ಞೆಗಳನ್ನು ಮುರಿತಾರಲ್ರಿ, ಅವರೊಂದು ಮುಳ್ಳಾಗಿ ಮಾರ್ಪಡ್ತಾರೆ ನೆನಪಿಟ್ಕೊರು ಅಂತೇಳಿ. ಹಲ್ಲೆಲೂಯಾ. ಮೊದಲನೇ ಮುಳ್ಳು. ಒಂದ್ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಇವಾಗ ದೇವ್ರ ಸನ್ನಿಧಿಗೆ ಬಂದೀವಿ, ದೇವ್ರ ಮಂದಿರಕ್ಕೆ ಬಂದಿದ್ದೀವಿ, ನಾವೆಲ್ಲ ಕ್ರೈಸ್ತರಾಗಿದ್ದೀವಿ, ದೇವಜನರ ನಮ್ಮದಾಗ ಹೇಳ್ಕೊಳ್ತಾ ಇದ್ದೀವಿ, ಕ್ರೈಸ್ತರೆಂಬುದಾಗಿ ಲೋಕದಲ್ಲಿ ಚಲಾವಣೆಯಲ್ಲಿದ್ದೀವಿ, ಬೈಬಲ್ ಹಿಡ್ಕೊಳ್ತೀವಿ, ಭಕ್ತಿ ಮಾಡ್ತೀವಿ, ನಾವೆಲ್ಲ ಕಾಣಿಕೆ ಕೊಡ್ತೀವಿ, ದಶಮಾಂಶ ಕೊಡ್ತೀವಿ, ಉಪವಾಸ ಮಾಡ್ತೀವಿ, ಏನೇನೋ ಈ ಲೋಕದಲ್ಲಿ ಭಕ್ತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೀವಿ. ಬಟ್ ನಾವು ನೋಡ್ತಿದ್ದೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಆಜ್ಞೆಗಳನ್ನು ನಾವು ಕೈಕೊಳ್ತೀವ? ನಾವು ದೇವರ ಆಜ್ಞೆಗಳನ್ನು ಕೈಕೊಳ್ಳೋರು, ದೇವರ ಆಜ್ಞೆಗಳನ್ನು ಅನುಸರಿಸೋರು ನಾವು ಇದ್ದೀವಿ, ಅಥವಾ ದೇವರ ಆಜ್ಞೆಗಳನ್ನು ಮುರಿಯೋರು ಇದ್ದೀವಿ? ನಾವು ದೇವರ ಆಜ್ಞೆಗಳನ್ನು ಕೈಕೊಂಡವರೆಲ್ಲ ತಾವರೇ ಹೂವು. ದೇವರ ಆಜ್ಞೆಗಳು ಮುರಿಯೋರೆಲ್ಲ ಯಾರ್ರೀ? ಮುಳ್ಳು. ಹಾಗಾದರೆ ಒಂದು ಸೂಟಿಯಾದಂಥ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಬೈಬಲ್ ಹೇಳ್ತದೆ, ದೇವರು ನಮಗೆ ದಶಾಜ್ಞೆಗಳನ್ನು ಕೊಟ್ಟಿದ್ದಾನೆ. ಆ ದಶಾಜ್ಞೆಗಳಲ್ಲಿ ಮೊಟ್ಟ ಮೊದಲನೇ ಆಜ್ಞೆ ಏನಪ್ಪ ಅಂತಂದರೆ, ನಿನ್ನ ದೇವರ ದಿನವನ್ನು ನೀನು ಏನು ಮಾಡಬಾರ್ದು? ಅಲಕ್ಷ್ಯ ಮಾಡಬಾರ್ದು. 6 ದಿನಗಳೆಲ್ಲ ಕಷ್ಟಪಟ್ಟು ದುಡಿ, ಸಂಪಾದನೆ ಮಾಡು, ಹೊಟ್ಟೆಪಾಡಿಗಾಗಿ ದುಡಿ. 7ನೇ ದಿವಸ ಅದು ನನ್ನ ದಿನ, ವಿಶ್ರಾಂತಿಯ ದಿನ. ನೀವು ಯಾವ ಕೆಲಸವನ್ನು ಮಾಡಬಾರ್ದು, ನಿಮ್ಮ ಸ್ವಂತ ಕೆಲಸಗಳನ್ನ ಇಟ್ಕೋಬಾರ್ದು, ಯಾವುದೇ ಮಾಡಬಾರ್ದು. ನೀವು ನೇರವಾಗಿ ಬಂದು ನನ್ನ ಸನ್ನಿಧಿಲಿ ಬಂದು ನೀನು ಸಮಯ ಕಳಿಬೇಕಂತೇಳಿ ದೇವರೊಂದು ಆಜ್ಞೆ ಕೊಟ್ಟನ. 10 ಆಜ್ಞೆಗಳಿಗೊಂದು ಆಜ್ಞೆ ಅದನ. ವರ್ಷದಲ್ಲಿ 52 ಆದಿವಾರ ಇರ್ತವೆ. ಎಷ್ಟು ಆದಿವಾರ ಚರ್ಚಿಗೆ ಬಂದೀವ್ರಿ ನಾವೆಲ್ಲ? ನಾವೆಲ್ಲ ದೇವರ ಆಜ್ಞೆಗಳು ಕೈಕೊಳ್ಳೋರ, ದೇವರ ಆಜ್ಞೆಗಳು ಮುರಿಯೋರು ನಾವು? ಬ್ರದರ್ ಸಾಕ್ಷಿ ಒಳಗಂತ ಇದ್ರು, ಚರ್ಚ್ ತುಂಬ ದಿವತ್ತು ಯಾಕೋ ಖಾಲಿ ಇದೆ, ಕೆಲವೊಬ್ರು ಬಂದಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ಅವರು ಎಲ್ಲಿ ಹೋಗಿದ್ದಾರೆ? ಚರ್ಚಲ್ಲಿರುವಂಥ ವಿಶ್ವಾಸಿಗಳು, ದೇವರೊಂದಿಗೆ ಪ್ರಮಾಣ ಮಾಡಿದಂಥವ್ರು, ಸಭೆ ಎದುರುಗಡೆ ಸಾಕ್ಷಿ ಕೊಟ್ಟಂಥವ್ರು ಎಲ್ಲರ್ರಿ? ಎಲ್ಲಿ ಇದ್ದಾರೆ? ಯಾರು ಹೇಳ್ತೀರಿ? ಒಂದು ವೇಳೆ ಇವತ್ತು ಅವ್ರು ಬಂದಿಲ್ಲ, ಮುಂದಿನ ಸಂಡೇ ನೀ ಬರೋಂಗಿಲ್ಲ, ನೀವೆಲ್ಲ ಯಾರು? ದೇವರ ಆಜ್ಞೆ ಯಾರು ಉಲ್ಲಂಘಿಸ್ತಾರ, ದೇವರ ಆಜ್ಞೆ ಯಾರು ಮುರಿದು ಹಾಕ್ತಾರ, ಅವರೆಲ್ಲ ಯಾರ್ರೀ? ಮುಳ್ಳು ಎದಕ್ಕೆ ಇಟ್ಟಂತ ದೇವ್ರ? ಒಂದು ದಿವಸ ಮುಳ್ಳಿಂದ ಅಂತ್ಯ ಏನದು? ಒಂದು ದಿವಸ ಬೆಂಕಿ. ಓಕೆನಾ? ಕ್ಲಿಯರ್ ಆಯ್ತಾ? ಮೊದಲನೇ ಮುಳ್ಳಿದು. ನಮ್ಮ ಜೀವಿತದಲ್ಲಿ ದೇವರ ಆಜ್ಞೆಯನ್ನು ಯಾವಾಗ ನಾವು ಮುರಿತೀವೋ ಅವಾಗ ಏನಾಗ್ತದಪ್ಪ ಅಂತಂದರೆ ನಾವು ಮುಳ್ಳಾಗಿ ಮಾರ್ಪಡ್ತೀವಿ. ಅಲ್ಲಿ ಆದಾಮನು ದೇವರ ಆಜ್ಞೆಯನ್ನು ಅತಿಕ್ರಮಿಸಿದನು, ದೇವರ ಆಜ್ಞೆಯನ್ನು ಮುರಿದನು, ಮೀರಿದನು, ಭೂಮಿಗೆ ಶಾಪ ಬಂತು. ಅಲ್ಲಿ ಮುಳ್ಳು ಗಿಡಗಳು ಹುಟ್ಟಿಕೊಂಡೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಈ ಮುಳ್ಳು ದೇವರು ಸೃಷ್ಟಿ ಮಾಡಿಲ್ಲರಿ. ದೇವರು ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರವನ್ನು, ಇಡೀ ಬಾಯಿ ಮಾತಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ ದೇವರು ಭೂಮಿಯನ್ನು ಏದೇನೋ ತೋಟದಂತೆ ಸುಂದರವಾಗಿ ಆತನು ರಚನೆ ಮಾಡಿದಾನೆ ಅಂತೇಳಿರಿ. ಎಲ್ಲ ಮಾಡ್ಯಾನ, ಆದರೆ ದೇವರು ಮುಳ್ಳು ಮಾಡಿಲ್ಲರಿ. ಮುಳ್ಳು ಮಾಡ್ಕೊಂಡವ್ರು ಯಾರು? ಮುಳ್ಳಾದವ್ರು ಯಾರು? ನಾವೇ ಕ್ರಿಯೇಟ್ ಮಾಡ್ಕೊಂಡಿವಿ, ನಾವೇ ತಯಾರು ಮಾಡೀವಿ. ಇದು ನಮ್ಮದೇ ಸೃಷ್ಟಿ, ಇದು ಹೊಸ ಸೃಷ್ಟಿ ಇದು. ಅದಕ್ಕೆ
ನಾವು ಸೃಷ್ಟಿ ಮಾಡಿದ್ದನ್ನು ಇವತ್ತು ದೇವ್ರ ದೃಷ್ಟಿಯಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಯಾವಾಗ ನಾವು ಆಜ್ಞೆಯನ್ನು ಅತಿಕ್ರಮಿಸ್ತೀವೋ, ಆಜ್ಞೆಯನ್ನು ಮುರಿದು ಹಾಕ್ತೀವೋ, ಆವಾಗ ನಾವು ಏನಾಗ್ತೀವಿ ಎಲ್ಲರೂ? ಜಾಗ್ರತೆ ತಮ್ಮ, ಜಾಗ್ರತೆ ತಂಗಿ. ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ನಾವು ದೇವರ ಆಜ್ಞೆಗಳನ್ನು ಮುರಿದೀವಪ್ಪ ಅಂತಂದರೆ ಮುಳ್ಳುಗಳಾಗಿ ಮಾರ್ಪಡ್ತೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೆನ್ಪಿಟ್ಕೋಬೇಕಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನಂಬರ್ 1. ನಂಬರ್ 2, ಬನ್ನಿ ನನ್ನೊಂದಿಗೆ ನೀವು ಸತ್ಯವೇದ ತಿರುಗಿಸ್ರಿ ನೀವೆಲ್ಲರೂ ಕೂಡ. ಜ್ಞಾನೋಕ್ತಿ ಪುಸ್ತಕ 24ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 24ನೇ ಅಧ್ಯಾಯ 30ನೇ ವಚನ. ನನಗೆ ಯಾರಾದರೂ ಒಬ್ಬರು ಸಹಾಯ ಮಾಡ್ತೀರಾ? ನಂಬರ್ 2, ಮುಳ್ಳು, 2ನೇ ಮುಳ್ಳು, ಮುಳ್ಳಿನ 2ನೇ ಗುರುತು ನೀನು ಅಥವಾ ನಾನು ಅಂತಕ್ಕಂಥದ್ದು ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ತಾವರೆ ಹೂವಾಗಿದ್ದೇವಾ ಅಥವಾ ಇವತ್ತು ಬೆಂಕಿಗೆ ಸಿದ್ಧವಾಗಿರುವಂಥ ಮುಳ್ಳಾಗಿದ್ದೇವಾ? ನೋಡ್ರಿ, ಅದಕ್ಕೆ ಜ್ಞಾನೋಕ್ತಿ 24:30 ಯಾರಾದರೂ ಒಬ್ಬರು ಓದಿ ಸಹಾಯ ಮಾಡಿರಿ. ಸೋಮಾರಿಯ ಹೊಲದ ಮೇಲೆಯೂ, ಸೋಮಾರಿಯ ಹೊಲದ ಮೇಲೆಯೂ, ಬುದ್ಧಿಹೀನನ ತೋಟದ ಮೇಲೆಯೂ, ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ 2ನೇ ಮುಳ್ಳು ಯಾವುದಪ್ಪ ಅಂತಂದರೆ, 2ನೇದಾಗಿ ಮುಳ್ಳು ಯಾರಪ್ಪ ಅಂತಂದರೆ ಯಾರು ಸೋಮಾರಿಗಳಾಗಿರ್ತಾರಲ್ರಿ. 2ನೇ ಮುಳ್ಳು ಯಾವುದ್ರಿ? ಯಾರು ಕಷ್ಟಪಟ್ಟು ಬೆವರು ಸುರಿಸಿ ಕಷ್ಟಾರ್ಜಿತದಿಂದ ಅವರು ಕುಟುಂಬಕ್ಕಾಗಿ ದುಡಿಯುವುದಿಲ್ಲವೋ, ಕುಟುಂಬದ ಪೋಷಣೆಯನ್ನು, ಕುಟುಂಬದ ಜವಾಬ್ದಾರಿಯನ್ನು ಯಾವಾಗ ದುಡಿಯುವುದಿಲ್ಲವೋ, ಯಾವಾಗ ಮೈಗಳ್ಳತನ ಮಾಡ್ತಾರೋ, ಯಾವಾಗ ಸೋಮಾರಿತನ ಮಾಡ್ತಾರೋ, ಅವ್ರು ಏನಾಗ್ತಾರಂತ್ರಿ? ಹೇಳ್ರಿ, ಯಾಕೋ ಸುಮ್ಮನೆ ಕೂತಿರಿ. ಏನಾಗ್ತಾರೆ ಅವರು? ಮುಳ್ಳು. ನೀವು ನೋಡ್ರಿ, ಬೆಳೆದು ನಿಂತ ಒಬ್ಬ ಮಗ ಈಟ್ ಎತ್ತರ ಬೆಳೆದಿರ್ತಾನ, ₹1 ಸಂಪಾದನೆ ಮಾಡೋದಕ್ಕೆ ಬಿಟ್ಟಿ ಕೂಡ ಮನೆಗೆ ತಿಲ್ಲತ್ತೇನಂದ್ರೆ ಮನೆಗೆ ತಾಯಿನೇ ಅಂತಾಳೆ. ಏನು ಮುಳ್ಳಾಗಿದಲ್ಲ ನಮ್ಗೆ? ಏನಾಗಿದೆ ನಮಗೆ? ನೀವೊಬ್ಬ ಮುಳ್ಳಿದ್ದಂಗೆ ಇದ್ದಿ ನೋಡಿ ನಮಗೆ. ಯಾಕ? ಮನಾರ ಎತ್ತರ ಬೆಳೆದಾನ. ಕೆಲವೊಬ್ಬರು ಹೆಂಗಿರ್ತಾರಪ್ಪ ಅಂತಂದರೆ, ಕುಟುಂಬದ ಯಜಮಾನ್ರು ಹೆಂಗಿರ್ತಾರಪ್ಪ ಅಂತಂದರೆ, ಕೆಲವೊಬ್ಬರು ಹೆಂಡತಿಗೆ ಕೆಲಸಕ್ಕೆ ಕಳಿಸ್ತಾರೆ. ಅವ್ರು ಮಾತ್ರ ಏನು ಮಾಡ್ತಾರೆ? ಅಲ್ಲಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ? ಅಲ್ಲಿ ಇಲ್ಲಿ ಕುಂತು ಟೈಮ್ ಪಾಸ್ ಮಾಡ್ತಾರೆ. ಅವ್ರು ಕೆಲಸ ಮಾಡಲ್ಲ. ಅವ್ರು ಏನು ಮಾಡಲ್ಲ? ಕೆಲಸ ಮಾಡಲ್ಲ. ಯಾರಿಗೆ ಕೆಲಸಕ್ಕೆ ಹಚ್ತಾರೆ? ಹೆಂಡತಿ ಕೆಲಸಕ್ಕೆ ಹಚ್ತಾರೆ. ಹೆಂಡತಿಗೆ ಬೇರೆಯವ್ರ ಹತ್ರ ಕೆಲಸಕ್ಕೆ ಕಳಿಸ್ತಾರೆ. ಇವ್ರು ಮಾತ್ರ ಏನು ಮಾಡ್ತಾರೆ ಅಂದ್ರೆ 4 ಜನ ಹತ್ರ ಹರಟೆ ಹೊತ್ಕೋತಿ ಏನು ಮಾಡ್ತಾರೆ? ಕೂತಿರ್ತಾರೆ. ಆದರೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಸೋಮಾರಿತನ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಸೋಮಾರಿಗಳಾದ್ದೇವಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವ್ರ ದೃಷ್ಟಿಯಲ್ಲಿ ನಾವು ಏನಾಗಿ ಮಾರ್ಪಡ್ತೀವಪ್ಪ ಅಂದರೆ, ತಾವರೆ ಹೂವಾಗಿ ನಾವು ಮಾರ್ಪಡುವುದಿಲ್ಲ ರೀ. ತಾವರೆ ಹೂವಾಗಿ ನಾವು ಮಾರ್ಪಡುವುದಿಲ್ಲ. ಆತನಿಗೆ ಪ್ರಿಯವಾಗಿರುವಂಥ ಒಂದು ಶುದ್ಧ ಕನ್ನಿಕೆಗೆ ನಾವು ಮಾರ್ಪಡುವುದಿಲ್ಲ. ಆತನು ಇಷ್ಟಪಡುವಂಥ ಕನ್ನಿಕೆಯಂತೆ ನಾವು ಆಗುವುದಿಲ್ಲ. ದೇವರು ನಮಗೆ ತಾವರೆ ಎಂಬುದಾಗಿ ಹೆಸರಿಟ್ಟಿದ್ದಾನೆ. ತಾವರೆ ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಶುದ್ಧ ಕನ್ನಿಕೆ ಎಂಬುದಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಮೈಗಳ್ಳತನವನ್ನು ಅಳವಡಿಸ್ಕೊಂಡೇವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಸೋಮಾರಿತನವನ್ನು ಮಾಡಿದೆವಪ್ಪ ಅಂತಂದರೆ, ನೇರವಾಗಿ ನಾವು ನೋಡ್ತೇವೆ ನಮ್ಮ ಕುಟುಂಬಕ್ಕೆ ಭಾರ ಆಗ್ತೇವೆ. ನಾವು ದೇವ್ರ ದೃಷ್ಟಿಯಲ್ಲಿ ಕೂಡ ಏನಾಗ್ತೀವಿ ಅಂದರೆ ಮುಳ್ಳುಗಳಾಗಿ ಮಾರ್ಪಡ್ತೀವಿ ಅಂತೇಳಿ. ಹಲ್ಲೆಲೂಯ. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ ಸೋಮಾರಿಗೆ ಇರುವೆ ಹತ್ರ ಹೋಗಿ ಜ್ಞಾನ ಕಲಿ ಎಂಬುದಾಗಿ ದೇವರು ಹೇಳ್ತಾನೆ. ಸೋಮಾರಿಗಳಿಗೆ ದೇವ್ರ ಬುದ್ಧಿ ಹೇಳ್ತಾನೆ. ನೋಡು, ಇರುವೆಗಳು ಸಣ್ಣ ಜಾತಿ ಆದರೂ ಕೂಡ ಅವು ಸುಗ್ಗಿ ಕಾಲಕ್ಕೆ ಬೇಕಾಗಿರುವಂಥ ತಿನಿಸನ್ನು ಹೇಗೆ ಕೂಡಿಟ್ಕೊಳ್ತವ. ನೋಡ್ರಿ, ಇರುವೆಗೆ ನೋಡ್ರಿ ಅಲ್ಲ. ನನ್ನ ಮಾರಿ ಅಣ್ಣ ಯಾವಾಗಲೂ ನೋಡಿಲ್ಲ ನಂಗೆ ನೋಡತ್ತೀರಿ. ನನ್ನ ಮಾರಿ ಇರು ಅಂದರೆ ಗೊತ್ತಿಲ್ಲ ಅಣ್ಣ ನಂಗೆ ನೋಡತ್ತೀರಿ ನೀವು. ದೇವ್ರು ಹೇಳ್ತಾನೆ ಜ್ಞಾನೋಕ್ತಿದಾಗ, ಸೋಮಾರಿಯೇ ಇರುವೆಯ ಹತ್ರ ಹೋಗಿ ನೀನು ಏನು ಮಾಡು? ಪಾಠ ಕಲಿ. ಅವಕ್ಕೆ ನೋಡು ಹೆಂಗೆ ದುಡಿತಾವು, ಅವು ಹೆಂಗೆ ಕಷ್ಟಪಡ್ತಾವೆ ನೋಡು, ಯಾವ ರೀತಿಗೆ ಶ್ರಮಜೀವಿಗಳವ ನೋಡು ಎಂಬುದಾಗಿ ನಾವು ನೋಡ್ತೇವೆ. ದೇವರಂತಾನೆ ಇರುವೆಯ ಹತ್ರ ಹೋಗಿ ನೀನು ಪಾಠ ಕಲಿ, ಅವು ನಿನಗೇನು ಕಲಿಸ್ತಾವ? ಬದುಕಿನ ಬಗ್ಗೆ ಪಾಠ ಕಲಿಸ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ನಾವು ಯಾರಾದರೂ ಒಂದು ವೇಳೆ ಸೋಮಾರಿಗಳಾಗಿದ್ದೇವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ತುಂಬ ಒಂದು ಕೆಟ್ಟ ಒಂದು ಸಂಗತಿ ಏನಪ್ಪ ಅಂದರೆ, ನಾವೆಲ್ಲ ದೇವ್ರ ದೃಷ್ಟಿಯಲ್ಲಿ ಮುಳ್ಳುಗಳಿದ್ದಾಗೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ದೇವ್ರ ವಾಕ್ಯದಲ್ಲಿ 24:36 ನೋಡ್ತಿದ್ವಿ. ದೇವರಂತನ, ಆಹಾ, ನಾನು ಸೋಮಾರಿಯ ತೋಟದ ಮೇಲೆ ಹಾದು ಹೋದೆನು. ಸೋಮಾರಿ ತೋಟದ ಮೇಲೆ ದೇವರು ಹಾದು ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ಸೋಮಾರಿಯ ತೋಟ ಅಂದರೆ ನಿಮ್ಮ ಕುಟುಂಬ, ನಮ್ಮ ಕುಟುಂಬನೇ. ತೋಟ ಅಂದರೆ ಯಾವದ್ರಿ? ತೋಟ ಅಂದರೆ ಕುಟುಂಬ. ದೇವರಂತನ, ಆಹಾ, ಸೋಮಾರಿಯ ತೋಟದ ಮುಂದೆ ನಾನು ಹಾದು ಹೋದೆನು, ಅಲ್ಲಿ ಮುಳ್ಳು ಕೊಂಪೆಗಳು, ಮುಳ್ಳು ಗಿಡಗಳು ಬೆಳೆದಿವೆ. ಅಂದರೆ ದೇವ್ರು ನನ್ನ ಕುಟುಂಬ, ನಿನ್ನ ಕುಟುಂಬ ನೋಡಿದನಪ್ಪ ಅಂತಂದರೆ, ನನ್ನ ಕುಟುಂಬದಲ್ಲಿ, ನಿನ್ನ ಕುಟುಂಬದಲ್ಲಿ ಸೋಮಾರಿಗಳಿದ್ದರಪ್ಪ ಅಂತಂದರೆ,
ಕೆಲಸ ಮಾಡೋದವರು ಬಿಟ್ಟಿ ಕೂಳ ತಿನ್ನೋರು ನನ್ನ ನಿನ್ನ ಕುಟುಂಬದಲ್ಲಿ ಇದ್ರಪ್ಪ ಅಂತಂದರೆ ದೇವರ ವಾಕ್ಯ ಹೇಳ್ತದೆ, ಬಡತನವು ಪಂಚುಗಳನಂತೆ ನಿನಗೆ ಒಂದು ದಿವಸ ಹೊಂಚಾಕಿ ನಿನ್ನ ಜೀವಿತವನ್ನು ನಾಶ ಮಾಡ್ತಾವಂತೆ. ಅಲ್ಲೆಲ್ವಿಯ? ಬಡತನ ಅಂತಕ್ಕಂಥದ್ದು ಹೆಂಗೆ ಬರ್ತದಂತ್ರಿ? ಕಳ್ಳನು ಬಂದಂತೆ ಒಂದು ದಿವಸ ಬಂದು ನಿನ್ನ ಮೇಲೆ ಬಿದ್ದು ಬಿಡ್ತಂತ. ಅವಾಗ ನೀನು ಏನು ಮಾಡೋಕ್ಕಾಗಲ್ಲ ನಿನಗೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ತಾವರೆ ಅಂತ ನೋಡ್ತಾ ಇದ್ದೀನಿ. ನೀನು ತಾವರೆಯಾಗಿದ್ದೀಯಾ, ನೀನು ಶ್ರೇಷ್ಠನಾಗಿದ್ದೀಯಾ, ಅಮೂಲ್ಯಳಾಗಿದ್ದೀಯಾ. ನೀನು ನನ್ನ ದೃಷ್ಟಿಯಲ್ಲಿ ಭಾಳ ಶ್ರೇಷ್ಠನು. ಅದಕ್ಕೋಸ್ಕರವಾಗಿ ಈ ಸೋಮಾರಿತನ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ನಂಬರ್ 2. ನಂಬರ್ 3 ನೋಡೋಣ ನಾವು ಮುಂದೆ ಹೋಗಿ. ಅದೇ ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ 5ನೇ ವಚನ ಓದ್ತಿರಮ್ಮ ಯಾರಾದರೂ ಓದಿ. ನಂಬರ್ 3, 3ನೇದಾಗಿ ಮುಳ್ಳುಗಳ ಗುರುತು ಏನೆಂಬುದಾಗಿ 3ನೇದು ನಾವು ನೋಡಿ ನಾವು ಬೇಗನೆ ನಾವು ಮುಗಿಸೋಣ. ವಕ್ರಬುದ್ಧಿ ಉಳ್ಳವನ ಮಾರ್ಗದಲ್ಲಿ, ವಕ್ರಬುದ್ಧಿ ಉಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರುಳುಗಳು ತುಂಬಿವೆ. ಅಬ್ಬೋ, 3ನೇದಾಗಿ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಮುಳ್ಳುಗಳಾಗಿ ಯಾವಾಗ ಮಾರ್ಪಡ್ತೀವಂದರೆ, ನಮ್ಮ ಜೀವಿತದಲ್ಲಿ ಮೂರ್ಖತನ ಬಂತಲ್ರಿ. ನನ್ನ ಭಾಷೆ ಅರ್ಥ ಆಗ್ಲತ್ತದ ರೀ? ನನ್ನ ಜೊತೆಗಿದ್ದೀರಾ? ಹಸಿವೆ ಆಗ್ಲತ್ತ? ನಾನು ಮುಗಿಸ್ತೀನಿ ಕೊನೆಯದಾಗಿ. ಭಾಳಿವೆ, ಆದರೆ ನಾನು ಹೇಳಂಗಿಲ್ಲ, ಸಾಕಿಷ್ಟೇ. ಯಾಕಂದರೆ ಸೈನ್ಸ್ ಹೇಳ್ತದ, ಒಬ್ಬ ಮನುಷ್ಯ 42 ನಿಮಿಷ ಮಾತ್ರ ಚಿತ್ತು ಕೊಟ್ಟು ಕೇಳ್ತಾನಂತೆ, ಅಲ್ಲಿ ತನೇ ಹುಷಾರಿರ್ತಾನಂತೆ. 43 ನಿಮಿಷ ಸ್ಟಾರ್ಟ್ ಆಯ್ತಂದರೆ ಅವನ ಪ್ರಪಂಚ, ಅವನ ಲೋಕ ಬೇರೆ ಬೇರೆ ಇರ್ತದಂತೆ. ಮೈಂಡ್ ಪ್ರೆಸೆಂಟ್, ಬಾಡಿ ಆಬ್ಸೆಂಟ್ ಇರ್ತದಂತೆ. ಎಲ್ಲ ಬಾಡಿ ಪ್ರೆಸೆಂಟ, ಮೈಂಡ ಟಿಕೆಟ್ ಇರಲಾರ್ದೆ ನೀವು ಎಲ್ಲೆಲ್ಲೋ ಹೋಗಿ ಬರ್ತೀರಿ, ವಿಮಾನದಾಗೂ ಕೂಡ ಕೂಡ್ತೀರಿ. ಹಂಗಾಗ್ತದೆ. ಅದಕ್ಕೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರೋದ್ರಿಂದ ನಾನು ಇಲ್ಲಿಗೆ ಅಂತ್ಯ ಮಾಡ್ತೀನಿ. ನೋಡ್ತೇವೆ ನಮ್ಮ ಜೀವಿತದಲ್ಲಿ ಮುಳ್ಳುಗಳ ಗುರುತು ಯಾವುದಪ್ಪ ಅಂತಂದರೆ, 3ನೇದಾಗಿ ಯಾರ ಜೀವಿತದಲ್ಲಿ ಮೂರ್ಖತನ ಇರ್ತದಲ್ರಿ, ಯಾರೋ ಮೂರ್ಖರಾಗಿರ್ತಾರಲ್ರಿ, ಅವ್ರ ಜೀವಿತದಾಗ ಏನಿರ್ತದ್ರಿ? ಅವ್ರ ಜೀವಿತ ಏನಾಗಿ ಮಾರ್ಪಡ್ತದ್ರಿ? ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ ಪುಸ್ತಕ 74ನೇ 22ನೇ ವಚನದಲ್ಲಿ ಈ ಮೂರ್ಖನ ಏನು ಮಾಡ್ತಾನಂದರೆ ದೇವರನ್ನು ನಿಂದಿಸ್ತಾನವ. ಈ ಮೂರ್ಖನ ಲಕ್ಷಣ ಏನಂದರೆ ದೇವ್ರ ಮಾತಿಗೆ ಲಕ್ಷ್ಯ ಕೊಡಲ್ಲವ, ದೇವ್ರ ಮಾತು ಭಾಳ ಹಗುರು ತೊಗೊಳ್ತಾನವ, ದೇವ್ರ ಮಾತು ಹೇಳಿದ್ರೆ ಗೇಲಿ ಮಾಡ್ತಾನವ, ದೇವ್ರ ಮಾತು ಯಾವುದು ಮನಸ್ಸಿಗೆ ಹಚ್ಕೊಳ್ಳಲ್ಲವ. ಅದಕ್ಕೆ ಅವನಿಗೆ ಏನಂತಾರೆ? ದೇವ್ರ ಮಾತೇ ಅಲಕ್ಷ್ಯ ಮಾಡ್ತಾನಂದ್ರೆ ಮನುಷ್ಯರ ಮಾತು ಅವನು ಲಕ್ಷ್ಯ ತಗೋತಾನ್ರಿ. ಅದಕ್ಕೆ ಅವನಿಗೆ ಏನಂತಾರೆ? ಅವನಿಗೆ ಮೂರ್ಖ ಅಂತಾರೆ ಅವನಿಗೆ. 2ನೇದಾಗಿ ಜ್ಞಾನೋಕ್ತಿ ಪುಸ್ತಕ 10ನೇ ವಚನದಲ್ಲಿ ಮೂರ್ಖ ಏನು ಮಾಡ್ತಾನಂದರೆ ಇತರರಿಗೆ ದುಃಖವನ್ನು ತರ್ತಾನಂತೇಳಿ. ಅಲ್ಲೆಲ್ಲಿಯ ಮೂರ್ಖ ಏನು ಮಾಡ್ತಾನೆ ರೀ? ನೋಡ್ರಿ, ಅವ ಆಡುವಂಥ ಮೂರ್ಖತನದ ಮಾತಿನಿಂದ ಎಷ್ಟೋ ಜನರು ಕಣ್ಣೀರು ಸುರಿಸ್ತಾರೆ ಈ ಕುಟುಂಬದಾಗ. ಈ ಮಾತು ನಾನು ಇವರಿಗೆ ಆಡಬೇಕಾ, ಈ ಮಾತು ಈಗ ನಾ ಆಡಬೇಕಾ ಅನ್ನೋದು ಬುದ್ಧಿ ಜ್ಞಾನ ಅನೇಕರಿಗಿರಲ್ಲ. ತಮ್ಮಲ್ಲಿರುವಂಥ ಮೂರ್ಖತನದಿಂದ ಬಾಯಿಗೆ ಏನು ಬರ್ತದೆ ಅದೇ ಮಾತಾಡ್ತಾರೆ. ಬಾಯಿ ಒಂದು ಕುಲ್ಲದಂದ್ರೆ ಏನು ಮಾತಾಡ್ತಾರೆ ನೋಡ್ರಿ. ವೆನಿಜುಲಾ ಪ್ರೆಸಿಡೆಂಟು ಮೊದಲು ಹಿಂಗೆ ಮಾತಾಡ್ದವ. ಏನು ಮಾತಾಡ್ದ? ನಾನು ಉಕ್ಕಿನ ಕೋಟೆ ಕಟ್ಕೊಂಡಿನಿ, ನನ್ನ ಹತ್ರ ಮಿಲ್ಟ್ರಿ ಇದೆ, ಏರ್ ಬೇಸ್ ಇದೆ, ನಾನು ಬಹಳಷ್ಟು ನನಗೇನದಪ್ಪ ಅಂತಂದರೆ ಆ ಒಂದು ಟನಲ್ ಮಾಡ್ಕೊಂಡಿದ್ದೀನಿ, ಆ ಒಳಗಡೆ ನಾನು ಮೇಲ್ಗಡೆಯಿಂದ ಯಾವ ದೇಶದವರು ಬಾಂಬ್ ಹಾಕಿದ್ರೂ ಕೂಡ ನಾನು ಒಳಗಡೆ ಹೋಗಿ ಸುರಕ್ಷಿತವಾಗಿರ್ತೀನಿ. 1 ತಿಂಗಳ ತನಕ ನೀರು, ಲೈಟು, ಆಹಾರ, ಗಾಳಿ ಎಲ್ಲ ಕೂಡ ಸಜ್ಜಾಗಿ ಮಾಡ್ಕೊಂಡಿದ್ದ. ಆತನು ಏನು ಮಾಡಿದನಪ್ಪ ಅಂದರೆ ಯಾವುದಕ್ಕೂ ಭಯಪಡ್ತಾ ಇರಲಿಲ್ಲ ಆತನು. ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ, ಮೇಲಿಂದ ಬಾಂಬ್ ಸುರಿದ್ರೂ ಕೂಡ ನನಗೇನಾಗಿಲ್ಲ, ಇಂಥ ಉಕ್ಕಿನ ಕೋಟೆ ಕಟ್ಕೊಂಡಿದ್ದೀನಿ, ನೆಲಮಾಳಿಗೆ ಮಾಡ್ಕೊಂಡಿದ್ದೀನಿ, ನನ್ನನ್ನು ಯಾರು ಹಿಡಿತಾರೆ ಅಂತೇಳಿ ಆತನು ಏನು ಮಾಡ್ತಾನೆ? ಒಂದು ಸಾರ್ವಜನಿಕ ಭಾಷಣದಲ್ಲಿ ಒಂದು ಸಣ್ಣ ಮಾತಾಡ್ತಾನೆ. ಅಮೆರಿಕ ದೇಶದ ಪ್ರೆಸಿಡೆಂಟ್ಗೆ ಆತನ ಮಾತಾಡ್ತಾನೆ, ಟ್ರಂಪ್ ನೀನು ಹುಚ್ಚ, ಹೇಡಿ, ನೀನು ಏನಿದ್ದಿ, ನೀನು ಹುಚ್ಚ ಇದ್ದಿ, ಹೇಡಿ ಇದ್ದಿ ಎಂಬುದಾಗಿ ಅಮೆರಿಕ ದೇಶದ ಅಧ್ಯಕ್ಷನಿಗೆ ಮಾತಾಡ್ತಾನೆ ಆತನು ಸಾರ್ವಜನಿಕ ಸಭೆಯಲ್ಲಿ. ಇದನ್ನು ಯಾವಾಗ ಮಾಧ್ಯಮದವರು ಕ್ಯಾಪ್ಚ್ ಮಾಡ್ತಾರೋ ಆ ಸುದ್ದಿ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಗೆ ಹರಿದಾಡ್ತಾ ಇರ್ತದೆ. ಯಾವಾಗಿದು ಅಮೆರಿಕ ದೇಶದ ಸೈನಿಕರಿಗೆ ಮುಟ್ತದೋ ತಕ್ಷಣ ಅವ್ರು ಏನು ಮಾಡ್ತಾರಂದರೆ ಕೆಲಸಕ್ಕೆ ಕೈ ಹಾಕ್ತಾರೆ ಅವರು. ನೋಡ್ರಿ, ಒಂದು ಸಣ್ಣ ತಪ್ಪಿನಿಂದ, ಒಂದು ಸಣ್ಣ ಮೂರ್ಖತನದ ಮಾತಿನಿಂದ ಆತನ ಎಂಥ ದೊಡ್ಡ ಒಂದು ಕ್ರಯವನ್ನು ಆತನ ಕಟ್ಟಬೇಕಾಯ್ತಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನ ಉಕ್ಕಿನ ಕೋಟೆಯನ್ನು ಕಟ್ಕೊಂಡಿದ್ದ, ನೆಲಮಳಿಗೆಯನ್ನು ಮಾಡ್ಕೊಂಡಿದ್ದ, ಬಾಂಬ್ ಶಟರ್ ಮಾಡ್ಕೊಂಡಿದ್ದ. ಯಾವುದೇ ಬಾಂಬ್ ಆಗಲಿ, ಯಾವುದೇ ಒಂದು ಫೈಟರ್ ಜೆಟ್ ಆಗಲಿ ಏನೇ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಒಂದು ಸುರಕ್ಷತೆನ ಆತನ ಮಾಡಿಕೊಂಡು ಆತನ ಒಂದು ಸಭೆಯಲ್ಲಿ ಆತನ ಒಂದು ಸಣ್ಣ ಮಾತಾಡ್ತಾನೆ. ಅಮೆರಿಕದ ಅಧ್ಯಕ್ಷ ಹೇಡಿ, ತಾಕತ್ತಿದ್ದರೆ ನನ್ನನ್ನು ಬಂಧಿಸಿ ಎಂಬುದಾಗಿ ಒಂದು ಮಾತು ಹೇಳ್ತಾನೆ ರೀ ಆತನು. ಇದನ್ನೇ ಚಾಲೆಂಜಿಗೆ ತೆಗೆದುಕೊಂಡಂಥ ಅಮೆರಿಕದ ಕೇವಲ 20 ಜನ ಸೈನಿಕರು ಹೋಗ್ತಾರೆ ಅಲ್ಲಿಗೆ. ಎಷ್ಟು ಜನ ರೀ?
ಕೇವಲ 20 ಜನ ಸೈನಿಕರು ಮಾತ್ರ ಅಮೆರಿಕ ದೇಶದವರು ಏರ್ ಬೇಸಿಂದ ಅವರು ನಾವು ನೋಡ್ತೇವೆ. ಎಷ್ಟಂತಂದರೆ ನಾವು ನೋಡ್ತೀವಿ, ಈ ವೆನಿಜುಲಾದಿಂದ ಅಮೆರಿಕೆಗೆ 3500 ಕಿಲೋಮೀಟರ್ ಇದೆ ರೀ. 3500 ಕಿಲೋಮೀಟ್ರು ಮಧ್ಯರಾತ್ರಿಯಲ್ಲಿ 20 ಜನ ಸೈನಿಕರು ಏರ್ ಬೇಸಿಂದ ಹೋಗಿ ಆತನ ಅರಮನೆ ಮೇಲೆ ಇಳಿತಾರೆ. ಆತನಿಗೆ 500 ಜನ ಮಿಲ್ಟ್ರಿ ಸೈನಿಕರು ಹದ್ದಿನಂತೆ ಕಾಪಾಡ್ತಾ ಇರ್ತಾರೆ ಆತನ ಮಲ್ಕೊಂಡಂಥ ಸಂದರ್ಭದಲ್ಲಿ. ಅಲ್ಲೆಲ್ಲೂಯ್ಯ. ಎಷ್ಟು ಜನ ಕಾಯ್ತಾ ಇರ್ತಾರೆ ರೀ? ಹದ್ದಿನ ಕಣ್ಣಿನಂತೆ 5 ಜನ ಮಿಲ್ಟ್ರಿ ಸೋಲ್ಜರ್ಸು ಆತನನ್ನು ಭದ್ರವಾಗಿ ಕಾಯ್ತಾ ಇರ್ತಾರೆ, ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು. ಅಂಥ ಸಂದರ್ಭದಲ್ಲಿ ಕೇವಲ 20 ಜನರು ಆತನ ಅರಮನೆ ಮೇಲೆ ಇಳಿದು ಆತನ ಒಳಗಡೆ ಹೋಗಿ ಹೆಂಡತಿ ಜೊತೆ ಆತನನ್ನು ಎತ್ಕೊಂಡು ಅಮೆರಿಕ ದೇಶದಲ್ಲಿ ಬಂದು ಇವತ್ತು ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ಕಾರಣ ಏನು ರೀ? ರೀಸನ್ ಹೇಳ್ರಿ ನನಗೆ. ಮೂರ್ಖನ ಏನು ಮಾಡ್ತಾನಂದರೆ ದೇವರಿಗೆ ಏನು ಮಾಡ್ತಾನೆ? ನಿಂದಿಸ್ತಾನ. ಅನೇಕರಿಗೆ ಏನು ಮಾಡ್ತಾನಂದ್ರೆ ಗಾಯ ಆಗುವಂಥ ಮಾತುಗಳು ಆಡ್ತಾನೆ ನಾವು. ಅಲ್ಲೆಲ್ಲೂಯ್ಯ. ನನ್ನ ಬೈಬಲ್ ಹೇಳ್ತದೆ ಇನ್ನೊಂದು ವಚನದಲ್ಲಿ, ಜ್ಞಾನೋಕ್ತಿ 16ರಲ್ಲಿ, ಮೂರ್ಖನು ಜಗಳವನ್ನೆಬ್ಬಿಸ್ತಾನಂತ. ಅಲ್ಲೆಲ್ಲೂಯ್ಯ. ಏನು ಮಾಡ್ತಾನೆ ರೀ? ಮೂರ್ಖನು ಜಗಳವನ್ನೆಬ್ಬಿಸ್ತಾನಂತ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ವೆನಿಜುಲಾ ಪ್ರೆಸಿಡೆಂಟ್ ಮುದ್ರೋಗೆ ನಾವು ನೋಡ್ತಿದ್ದೇವೆ, ಎಷ್ಟೇ ಸವಲತ್ತುಗಳಿದ್ದರೂ ಕೂಡ, ಎಷ್ಟೇ ಮಿಲ್ಟ್ರಿ ಇದ್ದರೂ ಕೂಡ, ಎಷ್ಟೇ ಆತನಿಗೆ ಗನ್ಮ್ಯಾನ್ಗಳಿದ್ದರೂ ಕೂಡ, ಎಷ್ಟೇ ಆತನಿಗೆ ಭದ್ರತಾ ಸಿಬ್ಬಂದಿಗಳಿದ್ದರೂ ಕೂಡ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಮೂರ್ಖತನದ ಮಾತಾಡಿದ್ದರಿಂದ ಅಮೆರಿಕ ದೇಶದ ಜೈಲಿನಲ್ಲಿ ನಾವು ನೋಡ್ತಿದ್ದೇವೆ ಹೆಂಡತಿ ಜೊತೆ ಆತನ ಕಳೀತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ್ಯ. 56 ದೇಶಗಳು ಒತ್ತಡ ಹಾಕ್ತಾ ಇದೆ. ಕನಿಷ್ಠ ಮುದರೋಗಿ ಬಿಟ್ಟಿಲ್ಲ ಅಂತಂದರೆ, ಅಧ್ಯಕ್ಷನಿಗೆ ಬಿಟ್ಟಿಲ್ಲಪ್ಪ ಅಂದರೆ ಆತನ ಹೆಂಡತಿ ಏನಾದರೂ ಬಿಡುಗಡೆ ಮಾಡ್ರಿ ಅಂತೇಳಿ 56 ದೇಶಗಳು ಇವತ್ತು ವಿಶ್ವಸಂಸ್ಥೆಯಲ್ಲಿ ಕೂತ್ಕೊಂಡು ಒತ್ತಡ ಹಾಕ್ತಾ ಇದೆ. ಯಾರ ಮಾತು ಕೇಳ್ತಾ ಇಲ್ಲ. ರೀಸನ್ ಏನು ರೀ? ಏನು ಕಾರಣ ಏನು? ಮೂರ್ಖನು ಏನು ಮಾಡ್ತಾನಂದರೆ ಆತನು ದೇವರನ್ನ ಮಾತುಗಳನ್ನು ನಿಂದಿಸ್ತಾನೆ. ಮೂರ್ಖನು ಏನು ಮಾಡ್ತಾನಂದರೆ ಇತರರಿಗೆ ಗಾಯ ಮಾಡ್ತಾನೆ, ಇತರರಿಗೆ ದುಃಖಪಡಿಸ್ತಾನೆ. ಮೂರ್ಖನು ಏನು ಮಾಡ್ತಾನಂದರೆ ಜಗಳವನ್ನು ಎಬ್ಬಿಸ್ತಾನೆ ಅಂತೇಳಿ. ಹಲ್ಲೆಲೂಯ್ಯ. ಓ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂಥ ನೀವೆಲ್ಲರೂ ಕೂಡ ಒಂದು ವೇಳೆ ಒಂದು ಸಲ ನಮ್ಮ ಜೀವಿತಕ್ಕೆ ಈ ಮಾತನ್ನು ಅಪ್ಲೈ ಮಾಡಿ ನೋಡ್ಕೊಳ್ಳೋಣ. ನಮ್ಮ ಜೀವಿತ ಯಾವ ರೀತಿಗಿದೆ, ನಮ್ಮ ಬದುಕು ಯಾವ ರೀತಿಗಿದೆ, ನಮ್ಮ ವಿಶ್ವಾಸ ಯಾವ ರೀತಿಗಿದೆ, ದೇವರು ಯಾತಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ, ಈ ದುಷ್ಟ ಲೋಕದಲ್ಲಿ ಮಾಯಾ ಪ್ರಪಂಚದಲ್ಲಿ ದೇವರು ನನ್ನನ್ನು ನಿನ್ನನ್ನೇ ಯಾಕೆ ಆರಿಸ್ಕೊಂಡಿದ್ದಾನೆ, ಒಂದು ಸಲ ಆಲೋಚನೆ ಮಾಡಿದೆಯಾ? ನೀನು ನಾನು ಮೂರ್ಖನೋ ಆಗಿರಬೇಕೆಂಬುದಾಗಿ ದೇವರು ನನ್ನನ್ನು ಆರಿಸ್ಕೊಂಡಿಲ್ಲ. ದೇವ್ರನ್ನ ಪಕ್ಷ, ನನ್ನ ಪಕ್ಷದಲ್ಲಿ ನಿನ್ನ ಪಕ್ಷದಲ್ಲಿ ಒಂದು ದೊಡ್ಡ ಉದ್ದೇಶ ಇದೆ ಅಂತೇಳಿರಿ. ಹಲ್ಲೆಲೂಯ್ಯ. ಅದಕ್ಕೆ ನಾವು ನೋಡ್ತೀವಿ, ಒಬ್ಬ ಮೂರ್ಖ ಏನು ಮಾಡ್ತಾನಂದರೆ ಆತನು ಸಂಶೋಧನೆ ಮಾಡ್ತಾ ಏನು ಮಾಡ್ತಾನೆ, ಬಾಂಬ್ ಕಂಡು ಹಿಡಿತಾನೆ ರೀ. ಒಬ್ಬ ಮೂರ್ಖ ತನ್ನ ಮೂರ್ಖತನದಿಂದ ಏನು ಮಾಡ್ತಾನಂದರೆ ಒಂದು ಬಾಂಬ್ ಕಂಡು ಹಿಡಿತಾನೆ. ಬಾಂಬ್ ಕಂಡು ಹಿಡಿದು ಏನು ಮಾಡ್ತಾನಪ್ಪ ಅಂತಂದರೆ ಅದನ್ನು ಏನು ಮಾಡ್ತಾನಂದರೆ ಸೇಲ್ ಮಾಡ್ತಾನೆ. ಅನೇಕರು ಅದನ್ನು ತೆಗೆದುಕೊಂಡಾಗ ಏನಾಗ್ತಂದರೆ ಅವನಿಗೆ ವಿಪರೀತವಾದಂಥ ಹಣ ಬರ್ತದೆ ರೀ. ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಒಬ್ಬ ಮೂರ್ಖನು ತನ್ನ ಬುದ್ಧಿಹೀನತೆಯಿಂದ, ತನ್ನ ಮೂರ್ಖತನದಿಂದ, ಒಂದು ಸಂಶೋಧನೆಯಿಂದ ಒಂದು ಬಾಂಬ್ ತಯಾರು ಮಾಡ್ತಾನೆ. ಅದರಿಂದ ಅನೇಕರು ಏನು ಮಾಡ್ತಾರೆ ಅಂದರೆ ಆ ಬಾಂಬನ್ನು ಕೊಂಡ್ಕೊಳ್ತಾರೆ. ಅನೇಕ ರೀತಿಯಿಂದ ಆತನು ಐಶ್ವರ್ಯವಂತನಾಗ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ಅನೇಕ ರೀತಿಯಿಂದ ಅನೇಕ ದೇಶಗಳಿಂದ ಆತನಿಗೆ ಹಣ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆತನು ತುಂಬ ಶ್ರೀಮಂತನಾಗ್ತಾನೆ ಆತನು ಕಂಡುಹಿಡಿದಂಥ ಸಾಧನದಿಂದ. ಏನಾಗ್ತದಪ್ಪ ಅಂದರೆ ಇದ್ದಕ್ಕಿದ್ದಾಗೆ 2ನೇ ಪ್ರಪಂಚ ಯುದ್ಧ ಬರ್ತದೆ ರೀ. 2ನೇ ಪ್ರಪಂಚದ ಯುದ್ಧ ಬರ್ತದೆ. ಅಂಥ ಸಂದರ್ಭದಲ್ಲಿ ತಾನು ಕಂಡು ಹಿಡಿದಿರುವಂಥ ಈ ಬಾಂಬನ್ನು ಏನು ಮಾಡ್ತಾನಂದರೆ ಆತನು ಸ್ವಲ್ಪ ಮಾಡಿಫೈ ಆಗಿ ಮಾಡ್ತಾನೆ ಅದನ್ನು. ಇವತ್ತು ಅನೇಕ ಮಿಲ್ಟ್ರಿಯವರು, ಅನೇಕ ದೇಶದವರು ಇದನ್ನು ಖರೀದಿ ಮಾಡ್ತಾ ಇದ್ದಾರಪ್ಪ ಅಂದರೆ ಅದು ಇನ್ನೂ ಕೂಡ ಸ್ವಲ್ಪ ಅಪಾಯಕಾರಿಯಾಗಿರಬೇಕು, ಅದು ಇನ್ನೂ ಕೂಡ ಸ್ವಲ್ಪ ಭಾಳ ಅಪಾಯಕಾರಿಯಾಗಿರ್ಬೇಕಂತೇಳಿ ಅದನ್ನು ಸ್ವಲ್ಪ ಅಣುಬಾಂಬಿನ ರೂಪದಲ್ಲಿ ಅದನ್ನು ಸ್ವಲ್ಪ ಮಾರ್ಪಡಿಸ್ತಾನೆ. ಅದನ್ನು ಮಾರ್ಪಡಿಸಿದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಅನೇಕ ದೇಶದವರು ಅದನ್ನು ಖರೀದಿ ಮಾಡ್ತಾರೆ, ಅನೇಕ ದೇಶದವರು ಅದನ್ನು ಕೊಂಡ್ಕೊಂಡಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ 2ನೇ ಮಹಾಯುದ್ಧ ಬರ್ತದೆ ಪ್ರಪಂಚದಲ್ಲಿ. ಆ ಮಹಾಯುದ್ಧ ಬಂದಂಥ ಸಂದರ್ಭದಲ್ಲಿ, ಪ್ರಪಂಚದ 2ನೇ ಮಹಾಯುದ್ಧ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈತನು ಕಂಡು ಹಿಡಿದಿರುವಂಥ ಅಣುಬಾಂಬನ್ನು ನಾವು ನೋಡ್ತೇವೆ ಅನೇಕ ದೇಶದವರು ನಾವು ನೋಡ್ತೇವೆ ಅನೇಕ ದೇಶಗಳ ಮೇಲೆ ಪ್ರಯೋಗ ಮಾಡ್ತಾರೆ. 2ನೇ ಪ್ರಪಂಚದ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣ ಕಳ್ಕೊಳ್ತಾರೆ ಈ ಬಾಂಬ್ ದಾಳಿಯಿಂದ. ಅಂಥ ಸಂದರ್ಭದಲ್ಲಿ ಆವಾಗಿನ ಮಾಧ್ಯಮ, ಆವಾಗಿನ ಟಿ ವಿ ಲೋಕ, ಆವಾಗಿನ ಪತ್ರಕರ್ತರು ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಆವಾಗ ವಾರ್ತಾಪತ್ರಿಕೆನೇ ಬಹಳ ಪ್ರಾಮುಖ್ಯವಾಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಈ ಬಾಂಬ್ ಕಂಡು ಹಿಡಿದಂಥ ವ್ಯಕ್ತಿಗೊಬ್ಬ ಅಣ್ಣ ಇರ್ತಾನೆ ರೀ. ಅವ ಇದ್ದಕ್ಕಿದ್ದಾಗೆ ಸತ್ತೋಗ್ತಾನೆ ರೀ. ಸತ್ತೋದಾಗ ಏನು ಮಾಡ್ತಾರೆ ಅಂದರೆ ಇವರು ಮಾಧ್ಯಮದವರು ಈ ಪತ್ರಿಕೆಯಲ್ಲಿ ಒಂದು ಹೆಡ್ಲೈನ್ ಬರೀತಾರೆ. ಏನು ಹೆಡ್ಲೈನ್ ಬರೀತಾರೆ ಗೊತ್ತಾ? ಅವ್ರು ಏನು ಮಾಡ್ತಾರೆ ಅಂದರೆ ಸಾವಿರಾರು ಜನರ ಸಾವಿಗೆ ಕಾರಣದಂಥ ಮೂರ್ಖನೂ ಸತ್ತು ಹೋದಂತೇಳಿ ದೊಡ್ಡ ಹೆಡ್ಲೈನಿಂಗ್ ಪೇಪರ್ದಾಗ ಹಾಕ್ತಾರೆ ಅವರು.
ಹೆಡ್ಲೈನ್ ಏನಿರ್ತದೆ ರೀ? ಸಾವಿರಾರು ಜನರ ಸಾವಿಗೆ ಕಾರಣ ಆದಂಥ ಮೂರ್ಖನ ಏನಾದನು ಸತ್ತು ಹೋದನು ಅಂತೇಳಿ ಹೆಡ್ಡಿಂಗ್ ದೊಡ್ಡ ಹೆಡ್ಲೈನ್ ಹಾಕ್ತಾರೆ ಪೇಪರ್ದಾಗ. ಹಾಕಿದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಈ ವ್ಯಕ್ತಿ ಏನು ಮಾಡ್ತಂದರೆ ಅವ್ನ ಮನೆಗೆ ಪೇಪರ್ ಬರ್ತದೆ, ಪೇಪರ್ ನೋಡ್ತಾನೆ ಹಿಂಗೆ, ನೋಡಿದ ತಕ್ಷಣ ಅದು ಅವನದೇ ಇರ್ತದೆ. ಅವನು ಸತ್ತಿರಲ್ಲ. ಯಾರು ಸತ್ತಿರ್ತಾರೆ? ಅವ್ರ ಅಣ್ಣ ಸತ್ತಿರ್ತಾನೆ, ಇವ ಸತ್ತಿರಲ್ಲ. ತಪ್ಪು ಮಾಹಿತಿಯಿಂದ ಅವ್ರು ಏನು ಮಾಡಿರ್ತಾರೆ, ಪೇಪರಲ್ಲಿ ಮಿಸ್ಪ್ರಿಂಟ್ ಆಗಿ ಅದು ಹಾಕಿರ್ತಾರೆ, ಇವನೇ ಸತ್ತಾನ ಅಂತೇಳಿ. ಯಾವಾಗ ಅದು ಆತನ ತನ್ನ ಪೇಪರ್ ಓದಿದ ತಕ್ಷಣ ಆತನಿಗೊಂದು ಆಲೋಚನೆ ಬರ್ತದೆ, ನಾನು ಸತ್ತ ಮೇಲೆ ಜನ ಇಷ್ಟು ಕೀಳಾಗಿ ಮಾತಾಡ್ತಾರೆ ನನ್ನ ಬಗ್ಗೆ, ನಾ ಈ ಲೋಕ ಬಿಟ್ಟು ಹೋದ್ಮೇಲೆ ಜನ ನನ್ನನ್ನು ಇಷ್ಟು ಕೀಳಾಗಿ, ಇಷ್ಟು ಕಿಚಾಶಿ ಮಾತಾಡ್ತಾರೆ, ಇಷ್ಟು ಹಗುರವಾಗಿ ಮಾತಾಡ್ತಾರೆ, ನನ್ನ ಜೀವಿತ ಇದು ಅದನ, ನನ್ನ ಬದುಕಿದು ಅದನ, ನಾನು ಇಷ್ಟೊಂದು ಮೂರ್ಖವಾಗಿದ್ದೇನೆ ಅಂತೇಳಿ ಆತನಿಗೊಂದು ಆಲೋಚನೆ ಬರ್ತದೆ. ಯಾವಾಗ ಪೇಪರ್ ನೋಡ್ತಾನೋ, ಇಂಥ ಒಂದು ಸಾಕ್ಷಿ ಜೀವಿತ ನಂದಿರ್ತದ ಈ ಲೋಕದಾಗ, ತಲಾಂತರವರೆಗೆ ನನ್ನ ಹೆಸರು ಮೂರ್ಖನ ಅಂಥೇಳಿ ಬರ್ತದ ಅಂಥೇಳಿ ಆತನಿಗೆ ಆಲೋಚನೆ ಬಂದು ಏನು ಮಾಡ್ತಾನಂದರೆ ಆತನು ದೇವ್ರ ಕಡೆಗೆ ತಿರುಗ್ತಾನೆ ರೀ. ಯಾಕಡೆ ತಿರುಗ್ತಾನೆ ರೀ? ಯಾವ ದೇವ್ರ ಕಡೆಗೆ ತಿರುಗ್ತಾನೆ? ದೇವ್ರಂದ್ರೆ ಭಾಳ ಜನ ಅರ ನಮ್ಮ ದೇಶದಾಗ. ದೇವ್ರುಗಳಿಗೇನು ಬರ ಇಲ್ಲ, 33 ಕೋಟಿ ದೇವ್ರು ಅಂತ ಹೇಳ್ತಾರೆ. ಆದ್ರೆ ಅವ ತಿರುಗಿದ ಯಾವ ದೇವ್ರ ಕಡೆಗೆ? ಯೇಸು ಸ್ವಾಮಿ ಕಡೆಗೆ ತಿರುಗ್ತಾನೆ. ಅಂಥ ತನಗೆ ಪಶ್ಚಾತ್ತಾಪ ಆದಂಥ ಸಂದರ್ಭದಲ್ಲಿ ಆ ಒಂದು ಸಣ್ಣ ಕೋಟ ಆತನ ಜೀವಿತದಲ್ಲಿ ಎಂಥ ದೊಡ್ಡ ಬದಲಾವಣೆ ತರ್ತಂದರೆ, ನಿಜ ದೇವರನ್ನು ಆಶ್ರಯಿಸಿಕೊಳ್ಳುವಂತೆ, ಸೃಷ್ಟಿಕರ್ತನನ್ನು ಹುಡುಕುವಂತೆ ಮಾಡಿ ಆತನ ಏನು ಮಾಡ್ತಾನಂದರೆ ಯೇಸುವನ್ನು ಕಂಡುಕೊಂಡು ಏನು ಮಾಡ್ತಾನಂದರೆ ಆತನು ಸ್ವಂತ ರಕ್ಷಕನಾಗಿ ಯೇಸುವನ್ನು ಅಂಗೀಕರಿಸಿ ಏನು ಮಾಡ್ತಾನಂದರೆ ವಿಪರೀತವಾದಂಥ ಬಿಲಿಯನ್ ಗಂಟಲೆ ಹಣ ಇರ್ತದೆ ಆತನ ಹತ್ರ. 2ನೇ ಪ್ರಪಂಚದ ಮಹಾಯುದ್ಧದಲ್ಲಿ ಆತನ ಇಷ್ಟೊಂದು ಒಂದು ಬಾಂಬ್ಗಳನ್ನು ಸೆಲ್ ಮಾಡಿದನೆಂದರೆ ಆತನಂಥ ಐಶ್ವರ್ಯವಂತನೇ ಬೇರೆ ಯಾರು ಅಷ್ಟೊಂದು ಹಣ ಆತನ ಸಂಪಾದನೆ ಮಾಡಿರ್ತಾನೆ. ಆದರೆ ಆತನಿಗೊಂದು ಆಲೋಚನೆ ಬರ್ತದೆ, ದೇವರಿಗೆ ನಂಬುತ್ತಾನೆ, ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡ್ತಾನೆ. ಮಾಡಿದ ಮೇಲೆ ಆತನ ಏನು ಮಾಡ್ತಾನಂದರೆ ಹೇಗಾದರೂ ಮಾಡಿ ಈ ನನ್ನ ಮೂರ್ಖ ಅಂಥೇಳಿ ಸಮಾಜ ನನ್ನನ್ನು ಕರಿಬಾರ್ದು, ನಾನು ಸತ್ರೂ ಕೂಡ ಸಮಾಜ ದೇಶ ನನ್ನನ್ನು ಈತ ಮೂರ್ಖ ಅಂತೇಳಿ ನನ್ನನ್ನು ಕರಿಬಾರ್ದು ಅಂತೇಳಿ ಆತನೊಂದು ಆಲೋಚನೆ ಮಾಡಿ ಆತನ ಏನು ಮಾಡ್ತಾನಂದರೆ ಆತನೊಂದು ಟ್ರಸ್ಟ್ ಮಾಡ್ತಾನೆ. ಆ ಟ್ರಸ್ಟಿಗೆ ಒಂದು ವಿಷಯ ಹೇಳ್ತಾನೆ, ನೋಡಿರಿ, ನಾನೊಂದು ವೇಳೆ ಸತ್ತದಪ್ಪ ಅಂತಂದರೆ, ನಾನು ಈ ಲೋಕ ಬಿಟ್ಟು ಹೋದಪ್ಪ ಅಂತಂದರೆ ಬಿಲಿಯನ್ ಗಂಟಲೆ ನನ್ನ ಹತ್ರ ಹಣ ಇದೆ, ಆಸ್ತಿ ಇದೆ ನನ್ನ ಹತ್ರ. ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ, ಪ್ರಪಂಚದಲ್ಲಿ ಯಾರು ಶಾಂತಿ ಸಾಧನೆಗೋಸ್ಕರವಾಗಿ ಪ್ರಯಾಸ ಪಡ್ತಾರೋ, ಸಮಾಜದ ಪರವಾಗಿ ದೇಶಗಳ ಮಧ್ಯದಲ್ಲಿ ಸಮಾಧಾನ ತರುವಂಥ, ಜನರಂತೆ ಪ್ರೀತಿಸುವಂಥ ಒಂದು ಕೆಲಸ ಮಾಡೋದ್ರಲ್ಲಿ ಯಾರು ಪ್ರವೀಣರಾಗಿರ್ತಾರೋ, ಯಾರು ಈ ರೀತಿಗೆ ಪ್ರಯಾಸಪಟ್ಟು ಮಾನವ ಕುಲಕ್ಕಾಗಿ ಮಾನವ ಜಾತಿಗಾಗಿ ಶ್ರಮೆಪಟ್ಟು ದುಡಿತಾರೋ ಅಂಥವ್ರಿಗೆ ಒಂದು ಶಾಂತಿಯ ಪಾರಿತೋಷಕ ನನ್ನ ಹೆಸರಲ್ಲಿ ಕೊಡಬೇಕಂತೇಳಿ ಒಂದು ಪ್ರೈಸ್ ಮನಿ ಮಾಡ್ತಾನೆ ಆತನು. ಪ್ರೈಸ್ ಮನಿ ಮಾಡಿದ ಮೇಲೆ ಆ ಟ್ರಸ್ಟ್ ಅದಕ್ಕೆ ಒಪ್ಪಿಕೊಂಡ ಮೇಲೆ ಆ ಪ್ರೈಸ್ ಮನಿ ಎಷ್ಟು ಗೊತ್ತಾ ನಿಮಗೆ? ಯಾರಿಗಾದರೂ ಆ ಒಂದು ಶಾಂತಿಯ ಪಾರಿತೋಷಕ ಆ ಪ್ರೈಸ್ ಮನಿ ಸಿಕ್ತಪ್ಪ ಅಂತಂದರೆ 1 ಕೋಟಿ ರೂಪಾಯಿ ಇರ್ತದೆ ಅದ್ರ ಪ್ರೈಸ್ ಮನಿ. ಎಷ್ಟು ರೀ? ಎಷ್ಟಿರ್ತದೆ? 1 ಕೋಟಿ ಇರ್ತದೆ ಪ್ರೈಸ್ ಮನಿ. ಆತನು ಹೇಳ್ತಾನೆ, ನಾನು ಸತ್ತ ಮೇಲೆ ಈ ಕೆಟ್ಟ ಹೆಸರು ನನಗೆ ಬರಬಾರ್ದು, ಜನ ನನ್ನನ್ನು ಒಳ್ಳೆಯವನಾಗಿ ಸ್ವೀಕಾರ ಮಾಡಬೇಕು, ನನ್ನಲ್ಲಿರುವಂಥ ಒಳ್ಳೆತನ ನೋಡಬೇಕು, ನಾನು ಮೂರ್ಖನಾಗಿದ್ದೀನಿ ಅಂತೇಳಿ ಸಮಾಜ ನನ್ನ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಆ ಟ್ರಸ್ಟಿಗೆ ಇದನ್ನು ಹೇಳ್ತಾನೆ. 1 ಕೋಟಿ ಇರುವಂಥ ಒಂದು ಪ್ರೈಸ್ ಮನಿಯನ್ನು ಏನು ಮಾಡ್ಬೇಕು ನೀವು? ಯಾರೇ ಸಾಧನೆ ಮಾಡೋರಲ್ಲಿ ಶಾಂತಿಗಾಗಿ ಜನಪರವಾಗಿ ಕೆಲಸ ಮಾಡೋದಂಥವ್ರಿಗೆ ಕೊಡಬೇಕು ಅನ್ನೋದಾಗ ಆತನು ಹೇಳಿ ಆತನು ಸತ್ತೋಗ್ತಾನೆ. ಆತನು ಮಾಡಿರುವಂಥದ್ದೇ ನಾವು ನೋಡ್ತೇವೆ. ನಮ್ಮ ದೇಶದಲ್ಲಿ ಇಬ್ಬರಿಗೆ ಬಂದಿದೆ, ರವೀಂದ್ರನಾಥ್ ಟ್ಯಾಗೋರಿಗೆ ಕೂಡ ಆ ಪ್ರಶಸ್ತಿ ಬಂದಿದೆ, ಇನ್ನೊಂದು ಮದರ್ ತೆರೇಸಾಗೂ ಕೂಡ ಈ ಪ್ರಶಸ್ತಿ ಬಂದಿದೆ. ಅದು ಯಾವ ಪ್ರಶಸ್ತಿಪ್ಪ ಅಂತಂದರೆ ಅದು ನೋಬೆಲ್ ಪ್ರಶಸ್ತಿ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದರ ಹೆಸರೇನು ರೀ? ನೋಬೆಲ್ ಅಂತಕ್ಕಂಥದ್ದು ಪ್ರಶಸ್ತಿ ಇವತ್ತು ನಮ್ಮ ದೇಶದ ಇಬ್ಬರಿಗೆ, ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಮತ್ತು ಮದರ್ ತೆರೇಸಾ ಅವರಿಗೆ ಬಂದಿದೆ. ಅಂಥ ದೊಡ್ಡ ಒಂದು ಪ್ರಶಸ್ತಿ, ಅದಕ್ಕೆ ಕಾರಣಕರ್ತನು ಕೋಟಿಗಟ್ಟಲೆ ಪ್ರೈಸ್ ಮನಿ ಸಿದ್ಧಪಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಒಬ್ಬ ಬಾಂಬನ್ನು ಕಂಡಿಡಿದಂಥ ವ್ಯಕ್ತಿ, ಒಬ್ಬ ಅನೇಕ ಲಕ್ಷಾಂತರ ಜನರ ಸಾವಿಗೆ ಕಾರಣದಂಥ ವ್ಯಕ್ತಿ. ಆತನ ಯಾರಪ್ಪ ಅಂತಂದರೆ ಆತನ ಹೆಸರು ನಾವು ನೋಡ್ತೇವೆ, ನಾನು ಬರೆದುಕೊಂಡು ಬಂದಿದ್ದೇನೆ, ನಾವು ನೋಡ್ತೇವೆ ಬೇರ್ನಾಲ್ ನೋಬೆಲ್ ಅಂತ ಆತನ ಹೆಸರು ಅಂತೇಳಿ. ಹಲ್ಲೆಲೂಯಾ. ಆತನ ಹೆಸರೇನು ರೀ? ಬೇರ್ನಾಲ್ ನೋಬೆಲ್ ಆತನ ಹೆಸರು ಅಂತೇಳಿ. ಅದಕ್ಕೆ ಆತನ ಹೇಳ್ತಾನೆ,
ನನ್ನ ಹೆಸರಿನ ಮೇಲೆ ಏನು ಮಾಡಬೇಕು, ನೋಬೆಲ್ ಪ್ರಶಸ್ತಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ಕೊಡಬೇಕೆಂಬುದಾಗಿ ಹೇಳಿದಾಗ ಇವತ್ತು ಆತನ ಹೆಸರಿನ ಮೇಲೆ ಏನು ಸಿಗ್ತಾ ಇದೆಯಪ್ಪ ಅಂತಂದರೆ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಇವತ್ತು ಒಂದು ದೇಶಕ್ಕಲ್ಲ, ಒಂದು ರಾಜ್ಯಕ್ಕಲ್ಲ, ಈ ಭೂಮಿ ಮೇಲೆ ಎಷ್ಟು ದೇಶಗಳವಲ್ರಿ, ಎಲ್ಲ ದೇಶದಲ್ಲಿ ಈ ಪ್ರಶಸ್ತಿ ಕೊಡಬೇಕೆಂಬುದಾಗ ಆತನ ಮಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಈ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಕೇವಲ ಇಂಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ. ಈ ನೋಬೆಲ್ ಪ್ರಶಸ್ತಿ ಅಂತಕ್ಕಂಥ ಅಮೆರಿಕಕ್ಕೆ ಸೀಮಿತವಾಗಿಲ್ಲ, ಅದು ಜಾಪಾನ್ಗಲ್ಲ, USA-ಗಲ್ಲ, ಅದು ಯಾವುದಕ್ಕಲ್ಲ. ನಾವು ನೋಡ್ತೇವೆ ಈ ಪ್ರಶಸ್ತಿ ಯಾರಿಗೆ ಕೊಡ್ತಾರಪ್ಪ ಅಂದರೆ ಈ ಭೂಮಂಡಲದ ಒಂದು ಕೊನೆ ಭಾಗದಲ್ಲಿ ಯಾವುದೇ ವ್ಯಕ್ತಿ ಸಾಧನೆ ಮಾಡಲಿ ಆ ಒಂದು ಪ್ರೈಸ್ ಮನಿಗೆ ಯೋಗ್ಯರಾದ್ರಪ್ಪ ಅಂತಂದರೆ ಈ ಭೂಮಿ ಮೇಲಿರುವಂಥ ಎಲ್ಲರಿಗೂ ಕೂಡ ಅದು ನೋಬೆಲ್ ಪ್ರಶಸ್ತಿ ಕೊಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನ ಈ ಒಂದು ಸಾಧನೆಗೆ, ಆತನ ಒಂದು ಮೂರ್ಖತನಕ್ಕೆ ಕೊನೆ ಎಲ್ಲ ಆಯ್ತಪ್ಪ ಅಂತಂದರೆ ಯಾವಾಗ ಆತನು ದೇವ್ರ ಕಡೆಗೆ ತಿರುಗ್ತಾನೋ. ಇವಾಗ ಆತನಿಗೆ ಯಾರಾದರೂ ಒಂದು ಮೂರ್ಖ ಎಂಬುದಾಗಿ ಹೇಳ್ತಾರ? ನೋಬೆಲ್ ಪ್ರಶಸ್ತಿ ಕೊಡಬೇಕಂದ್ರೆ, ಅದು ತೊಗೋಬೇಕಂದ್ರೆ ಸಾಮಾನ್ಯ